ವೀರು ಎನಗೆ ಸಮರೆ ಇದರ ಏಳ್ ಸುರರು ಎನಗೆ ಸಮರೆ ಸುರರು ಎನಗೆ ಸಮರೆ ಇದರ ಏಳ್ ಸುರರು ಎನಗೆ ಸಮರೆ ಇಂದ್ರ ಚಂದ್ರರ ಬಲವನ್ನು ಮುರಿದು ಅತಳ ವಿತಳ ಬ್ರಹ್ಮಾಂಡವನ್ನಡಗಿಸಿ ಇಂದ್ರ ಚಂದ್ರರ ಬಲವನ್ನು ಮುರಿದು ಅತಳ ವಿತಳ ಬ್ರಹ್ಮಾಂಡವನ್ನಡಗಿಸಿ ಪ್ರಚಂಡ ರಾವಣ ನೆನೆಸುತ್ತ ನಾನು ಪ್ರಚಂಡ ರಾವಣ ನೆನೆಸುತ್ತ ನಾನು ಛಲದೋಳ್ ಮೆರೆಯುವೆ ಧರೆಯೊಳಗೆ ಛಲದೋಳ್ ಮೆರೆಯುವೆ ಧರೆಯೊಳಗೆ ಛಲದೋಳ್ ಮೆರೆಯುವೆ ಧರೆಯೊಳಗೆ ಸುರರು ಎನಗೆ ಸಮರೆ ಇದರೆಯೋಳ್ ಸುರರು ಎನಗೆ ಸಮರೆ ವಿಭೀಷಣ ಕುಂಭಕರ್ಣ ಗ್ರಜ ನಮ್ಮನ್ನೆದುರಿಸಬಲ್ಲ ಧೀರರು ವೀರರು ಶೂರರು ಈ ತ್ರಿಭುವನದಲ್ಲಿ ಅವರು ಆರಿರುವರು ಬಡ ರಾಮನ ಒಡಲನ್ನು ಬಗೆಯದೆ ನಾ ಬಿಡನು ಬಡ ರಾಮನ ಒಡಲನ್ನು ಬಗೆಯದೆ ನಾ ಬಿಡನು ಒಡಲನ್ನು ಬಗೆಯದೆ ನಾ ಬಿಡನು ಒಡಲನ್ನು ಬಗೆಯದೆ ನಾ ಬಿಡನು ಬೀಳುವೆನು ಧರೆಯೊಳಗೆ ಗದೆಯಿಂದಲೇ ಸೈನ್ಯವ ಬೆದರಿಸಿ ಸೈನ್ಯವ ಬೆದರಿ ಛಲವ ಸಾಧಿಸಿ ಬರುವೆನು ಬೇಗ ಬಡ ರಾಮನ್ ಒಡಲನ್ನು ಬಗೆಯದೆ ನಾ ಬಿಡನು ಒಡಲನ್ನು ಬಗೆಯದೆ ನಾ ಬಿಡನು ಒಡಲನ್ನು ಬಗೆಯದೆ ನಾ ಬಿಡನು ಅಗ್ರಜ ಸಹೋದರ ಅಂದು ನಮ್ಮ ತಂಗಿಗೆ ನಾಸಿಕ ಭಂಗ ಮಾಡಿದ ಆ ರಾಮ ಲಕ್ಷ್ಮಣರನ್ನು ಕೊಲ್ಲುವ ತನಕ ನನಗೆ ಶಾಂತಿ ಇಲ್ಲ ಅಗ್ರಜ, ನನಗೆ ಶಾಂತಿ ಇಲ್ಲ. ಭಲೆ ಭಲೆ, ನಿನ್ನ ಪೀಠದಲ್ಲಿ ಮಂಡಿಸು. ತಂದೆಯೇ, ನಮಸ್ಕರಿಸುವನೆ. ಕುಮಾರ, ನಿನಗೆ ಮಂಗಳವಾಗಲಿ. ಈ ಕೋತಿ ಯಾವುದು? ತಂದೆಯೇ, ಈ ಪಾಪಿ ಕೋಡಗವು ಅಕ್ಷಯನನ್ನು ಕೊಂದು ನಮ್ಮ ಸುಂದರವಾದ ಅಶೋಕವನವನ್ನು ಹಾಳುಗೆಡುತ್ತಿತ್ತು. ನನ್ನ ಬ್ರಹ್ಮಾಸ್ತ್ರದಿಂದ ಬಂಧಿಸಿ ಎಳೆದು ತಂದಿರುವೆ. ಭಲೆ ಕುಮಾರ, ಭಲೆ. ನಿನ್ನ ಸಾಹಸಕ್ಕೆ ನಾನು ಮೆಚ್ಚಿದೆನು. ಈ ಪೀಠದಲ್ಲಿ ಮಂಡಿಸು. ಎಲ್ಲವೋ ಕೋತಿಯೇ, ನೀನಾರೆಂಬುದನ್ನು ತಿಳಿಸು. ಬ್ರಹ್ಮಾಸ್ತ್ರದ ವೇಳೆ ಈಗ ಮುಗಿಯಿತು. ಜೈ ಜೈ ರಘುವೀರ ಸಮರ್ಥ. ಈ ನಾರಿಚೋರನು ಉನ್ನತ ಸ್ಥಾನದಲ್ಲಿ ಕುಳಿತು ಈ ರಾಮದೂತನನ್ನು ಪ್ರಶ್ನಿಸುತ್ತಿರುವನು. ನಾನು ಇಲ್ಲಿ ನಿಂತು ಉತ್ತರಿಸಿದರೆ ನನಗಲ್ಲದಿದ್ದರೂ ನನ್ನ ಲಾಂಗೂಲಕ್ಕೆ ಮಾಡುವಂತಹ ಅವಮಾನ. ಹಾಗಾಗಿ ನನ್ನ ಲಾಂಗೂಲದಿಂದ ಅವನಿಗಿಂತ ಎತ್ತರದಲ್ಲಿ ಒಂದು ಸ್ಥಾನವನ್ನು ನಿರ್ಮಿಸಿಕೊಂಡು ಅದರ ಮೇಲೆ ಕುಳಿತು ಅವನಿಗೆ ಉತ್ತರಿಸುತ್ತೇನೆ. ಜೈ ಜೈ ರಘುವೀರ ಸಮರ್ಥ. ಇದೇನು ಆಶ್ಚರ್ಯ! ಹಿಂದೆ ನಾನು ಕೈಲಾಸಕ್ಕೆ ಹೋಗಿದ್ದಾಗ ಆ ನಂದೀಶ್ವರನನ್ನು ಅಪಮಾನಿಸಿದ್ದೆನು. ಆತನೇನಾದರೂ ಈ ರೂಪದಲ್ಲಿ ಬಂದು ಇಷ್ಟೊಂದು ಅನರ್ಥಗಳಿಗೆ ಕಾರಣನಾದನೇ? ಎಲ್ಲವೋ ಖೋಡಗವೇ, ಅಪ್ಪಣೆ ಇಲ್ಲದೆ ಲಂಕಾನಗರವನ್ನು ಪ್ರವೇಶಿಸಿ ಅಕ್ಷಯಾದಿ ರಾಕ್ಷಸರನ್ನು ಕೊಂದಲ್ಲದೆ ಅಶೋಕವನವನ್ನು ಹಾಳುಗೆಡಗಿರುವೆ. ನೀನಾರೆಂಬುದನ್ನು ವಿವರವಾಗಿ ತಿಳಿಸು. ಇಲ್ಲದಿದ್ದರೆ ನಿನ್ನ ಶಿರಚ್ಛೇದನವಾಗುವುದು. ರಾವಣೇಶ್ವರ, ಈ ಮಾರುತಿಯ ಶಿರಚ್ಛೇದನ ಅಷ್ಟು ಸುಲಭದ ಮಾತಲ್ಲ. ನಾನು ಇಲ್ಲಿ ರಾಜದೂತನಾಗಿ ಬಂದಿದ್ದೇನೆ. ಓಹೋ, ನಿನ್ನನ್ನು ದೂತನಾಗಿ ಕಳುಹಿಸಿದ ಆ ರಾಜಶ್ರೇಷ್ಠನಾರು? ಕಿಷ್ಕಿಂಧಾಧಿಪತಿಯಾದ ಸುಗ್ರೀವ ರಾಜೇಂದ್ರ. ಅವನು ನಿನಗೆ 2 ಹಿತೋಕ್ತಿಗಳನ್ನು ಹೇಳಿ ಕಳುಹಿಸಿದ್ದಾನೆ. ಏನೆಂದು? ಸೀತಾಮಾತೆಯವರನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖದಿಂದ ಬಾಳು ಎಂದು. ಕಪಿಯಾಗಿ ಹುಟ್ಟಿ ಕಪಿಯಾಗಿ ಬೆಳೆದು ನಿನ್ನಂತಹ ಕಪಿಗೆ ಉಚಿತವಾದ ಸಲಹೆಯನ್ನೇ ನೀಡಿ ಕಳುಹಿಸಿದ್ದಾನೆ ಆ ನಿನ್ನ ಕಪಿರಾಜ. ಅವನ ಮಾತುಗಳನ್ನು ಕೇಳದಿದ್ದರೆ ಏನಾಗುತ್ತದೋ? ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರದಿಂದ ರಕಾರವನ್ನು ತೆಗೆದು
ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದಿಂದ ಮಾಕಾರವನ್ನು ತೆಗೆದು ಸೇರಿಸಿದರೆ ಏನಾಗುವುದು? ಏನಾಗುತ್ತದೆ? ರಾಮ 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 ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಒಡೆಯನಾದ ಶ್ರೀರಾಮಚಂದ್ರನ ದೂತನಾಗಿ ಬಂದಿರುವೆ ಇಲ್ಲಿ. ನಾನು ಬಹಳಷ್ಟು ರಾವಣರ ಬಗ್ಗೆ ಕೇಳಿದ್ದೇನೆ, ಅದರಲ್ಲಿ ನೀನು ಯಾವ ರಾವಣನೋ? ಕೋಡಗವೇ, ನಿನ್ನ ಮಾತುಗಳನ್ನು ಕೇಳಿದರೆ ನೀನು ಅನೇಕ ಮಂದಿ ರಾವಣರ ಚರಿತ್ರೆಯನ್ನು ಬಲ್ಲೆ ಎಂದೆನಿಸುತ್ತದೆ. ಅದಾವ ರಾವಣರ ವಿಚಾರವನ್ನು ಬಲ್ಲೆ, ವಿವರವಾಗಿ ತಿಳಿಸು. ಕೈಲಾಸವನೆತ್ತಿ ತೋಳ್ಗಳು ಸಿಳುಕಿರ ರಾವಣೇಶ್ವರ, ಕೈಲಾಸವನೆತ್ತಿ ತೋಳ್ಗಳು ಸಿಳುಕಿರ ಗಾಳಾಡುತ್ತಲಿದ್ದ ಧೂರ್ತ ಅದಮನ. ರಾವಣೇಶ್ವರ, ಗಾಳಾಡುತ್ತಲಿದ್ದ ಧೂರ್ತ ಅದಮನ ನೀನೇನೋ ಕಳ್ಳ ರಾವಣನೆಂಬನು, ನೀನೇನೋ ಕಳ್ಳ. ಕೈಲಾಸ ಪರ್ವತವನ್ನು ಎತ್ತಲು ಹೋಗಿ ಎತ್ತಲಾಗದೆ ಶಂಕರ ಮಹಾದೇವ ಎಂದು ಗೋಳಾಡುತ್ತಿದ್ದ ರಾವಣ ನೀನೇನೋ? ಎಲ್ಲವೋ ಕಪಿಯೇ, ಈ ನನ್ನ ಪ್ರಚಂಡ ಬಾಹುಗಳಿಂದ ಕೈಲಾಸ ಪರ್ವತವನ್ನು ಎತ್ತಿ ಚಂಡಾಡಿದ ರಾವಣನು ನಾನೇ. ಮುಂದೆ ಬಗಳು ಮರ್ಕಟ. ಬೊಗಳುವೆನು. ಕಾರ್ತಿವೀರ್ಯಾರ್ಜುನ ಗರ್ತೆಯೊಳ್ ಸಿಲುಕಿದ ರಾವಣೇಶ್ವರ, ಕಾರ್ತಿವೀರ್ಯಾರ್ಜುನ ಗರ್ತೆಯೊಳ್ ಸಿಲುಕಿದ ದೊಡ್ಡ ಅಧಮನೋ ನೀನೇನೋ ಕಳ್ಳ ರಾವಣನೆಂಬನೋ, ನೀನೇನೋ ಕಳ್ಳ. ಕಾರ್ತಿವೀರ್ಯಾರ್ಜುನನ್ನು ಗೆಲ್ಲಲು ಹೋಗಿ ಗೆಲ್ಲಲಾಗದೆ 12,000 ವರ್ಷಗಳ ಕಾಲ ಬಂಗಾರದ ಬಳೆಗಳನ್ನು ತೊಟ್ಟುಕೊಂಡು ಕಾರಾಗೃಹದಲ್ಲಿ ಇದ್ದ ರಾವಣ ನೀನೇನೋ? ಆ ಕಾರ್ತ ವೀರ್ಯಾರ್ಜುನನ ಅರಮನೆಯಲ್ಲಿ ಅವನ ಸ್ನೇಹಿತನಾಗಿದ್ದೇನೆ, ಪರಂತು ಮತ್ತೇನು ಅಲ್ಲ. ಅದು ಅಲ್ಲದೆ ಆ ಕಾರ್ತ ವೀರ್ಯಾರ್ಜುನನಿಗೆ ರಾಜನೀತಿ ಶಾಸ್ತ್ರವನ್ನು ಬೋಧಿಸಿದವನೇ ಈ ನವವ್ಯಾಕರ ಪಂಡಿತನಾದ ರಾವಣೇಶ್ವರನು. ಮುಂದೆ ಬಗಳು ಕಾಡುಗಪಿ. ತಿಳಿದಿದೆ ತಿಳಿದಿದೆ. ಮುಳ್ಳುಬೆಂದು ಶರದಿಯೋಳ್ ಮುಳುಗಿಸಿ ವಾಲೆಯೋ ರಾವಣೇಶ್ವರ, ಮುಳ್ಳುಬೆಂದು ಶರದಿಯೋಳ್ ಮುಳುಗಿಸಿ ವಾಲೆಯೋ ಅಂಗದನ ತೊಟ್ಟಿಲಲ್ಲಿ ಪೊದೆಗಳ ತಿಂದವ ರಾವಣೇಶ್ವರ, ಅಂಗದನ ತೊಟ್ಟಿಲಲ್ಲಿ ಪೊದೆಗಳ ತಿಂದವ ನೀನೇನೋ ಕಳ್ಳ ರಾವಣನೆಂಬನು, ನೀನೇನೋ ಕಳ್ಳ. ರಾವಣೇಶ್ವರ, ನನ್ನ ವಂಶಜನಾದ ವಾಲೆಯು ಸಮುದ್ರದಲ್ಲಿ ಸೂರ್ಯದೇವನಿಗೆ ಅರ್ಘ್ಯ ನೀಡುತ್ತಿರಬೇಕಾದರೆ ನೀನು ಅವನನ್ನು ಕೆಣಕಿದ್ದು, ಅವನು ನಿನ್ನನ್ನು ಯಾವುದೋ 10 ತಲೆಯ ಹುಳು ಎಂದು ಹಿಡಿದು ಹೆಡೆಮಿರಿ ಕಟ್ಟಿ ಸಮುದ್ರದಲ್ಲಿ ಅದ್ದಿ 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 ತನ್ನ ಪುಟ್ಟ ಬಾಲಕನಾದ ಅಂಗದನ ತೊಟ್ಟಿಲಲ್ಲಿ ಕಟ್ಟಿರಲು ಅವನ ಒದೆಗಳ ಪ್ರಹಾರವನ್ನು ತಡೆಯಲಾರದೆ ಹಲ್ಲು ಹಲ್ಲು ಕಿರಿಯುತ್ತಿದ್ದ ರಾವಣ ನೀನೇನೋ? ಎಲ್ಲವೋ ಮರ್ಕಟವೇ, ಒಂದೇ ದಿನದಲ್ಲಿ 7 ಸಮುದ್ರಗಳಲ್ಲಿ ಸ್ನಾನ ಮಾಡಿ ಆ ಪರಶಿವನಿಗೆ ನನ್ನ ಅರ್ಘ್ಯವನ್ನು ಕೊಡುತ್ತಿದ್ದಾಗ ಹಾಗೂ ಸುಪುತ್ರನೋರ್ವನನ್ನು ಪಡೆಯಬೇಕೆಂಬ ಇಚ್ಛೆಯಿಂದ ಅವನನ್ನು ಕೆಣಕಿದನೇ ಹೊರತು ಮತ್ತೇನು ಅಲ್ಲ. ಮುಂದೆ ಬಗಳು. ಬೊಗಳುವೆನು. ಮುಡನು ಧನುವನೆಂದು ಬಿಡಿದು ಬಾಗಿ ಬೆನೆಂದು ರಾವಣೇಶ್ವರ, ಮೃಡನ ಧನುವನೆಂದು ಬಿಡಿದು ಬಾಗಿ ಬೆನೆಂದು ಗೋಳಾಡುತ್ತಲಿದ್ದ ದೂತ ಅಧಮನ, ಗೋಳಾಡುತ್ತಲಿದ್ದ ದೂತ ಅಧಮನ ನೀನೇನೋ ಕಳ್ಳ ರಾವಣನೆಂಬನು, ನೀನೇನೋ ಕಳ್ಳ. ಅಂದು ಸ್ವಯಂವರ ಸಭೆಯಲ್ಲಿ ಹರಧನಸ್ಸನ್ನು ಎತ್ತಲು ಹೋಗಿ ಎತ್ತಲಾಗದೆ ಶಂಕರ ಮಹಾದೇವ ಕಾಪಾಡು ಎಂದು ಹಲ್ಲು ಹಲ್ಲು ಕಿರಿಯುತ್ತಿದ್ದ ರಾವಣ ನೀನೇನೋ? ಎಲ್ಲವೋ ಮರ್ಕಟವೇ, ಶಿವಧನುಸ್ಸನ್ನು ಪಿಡಿದು ಬಾಗಿಸಿದರೆ ಆ ನನ್ನ ಕುಲದೈವನಾದ ಪರಮೇಶ್ವರನಿಗೆ ಅಪಮಾನಗೊಳಿಸದಂತಾಗುವುದು ಎಂದು ತಿಳಿದು ಅವನಿಗೆ ವಂದಿಸುವ ನೆಪದಲ್ಲಿ ಮುಗ್ಗರಿಸಿ ಬಿದ್ದನೆ ಹೊರತು ಮತ್ತೇನು ಅಲ್ಲ. ಮುಂದೆ ಬಗಳು.
ನನ್ನ ದೇವನಾದ ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ಪರ್ಣಶಾಲೆಯಲ್ಲಿಲ್ಲದ ವೇಳೆಯಲ್ಲಿ ಭವತಿ ಭಿಕ್ಷಾಂದೇಹಿ ಎಂದು ಸೀತಾ ಮಾತೆಯನ್ನು ಅಪಹರಿಸಿ ತಂದ ನಾರಿಚೋರ ನೀನೇ ಏನೋ? ಹೌದೌದು, ಆ ನಿನ್ನ ಬಡರಾಮನ ಪತ್ನಿಯಾದ ಜಾನಕಿಯನ್ನು ಅತಿ ಸಾಹಸ ಹಾಗೂ ಸಂಭ್ರಮಗಳಿಂದ ಹೊತ್ತು ತಂದ ಲಂಕಾಧೀಶ್ವರನಾದ ರಾವಣನು ನಾನೇ. ಮುಂದೆ ಬಗಳೋ ಮರ್ಕಟ. ರಾವಣೇಶ್ವರ, ಸೀತಾ ಮಾತೆಯನ್ನು ಅಪಹರಿಸಿ ತಂದದ್ದು ಹೇಗಾಯಿತೆಂದರೆ ನಿನ್ನ ಸಾವನ್ನು, ನಿನ್ನ ವಂಶದ ಸಾವನ್ನು ನಿನ್ನ ಸೆರಗಿನಲ್ಲಿ ನೀನೇ ಸುತ್ತಿಕೊಂಡು ಬಂದಂತಾಯಿತು. ಈಗಲೂ ಕಾಲ ಮಿಂಚಿಲ್ಲ. ಸೀತಾ ಮಾತೆಯವರನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖದಿಂದ ಬಾಳು. ಅದೆಂದಿಗೂ ಸಾಧ್ಯವಿಲ್ಲ. ಕಾಡಿನಲ್ಲಿ ಅಲೆಯುವ ಆ ನಿನ್ನ ರಾಮನಿಗೆ ಹೆದರತಕ್ಕವನಲ್ಲ ಈ ದಶಕಂಠ ಸಾರ್ವಭೌಮ. ಛೇ, ವೃಕ್ಷವಾನರ ಯಕ್ಷ ಕಿನ್ನರ ಭಕ್ಷಿ ಭುಜಕರ ಲಕ್ಷವಿದಿದೆ. ವೃಕ್ಷವಾನರ ಯಕ್ಷ ಕಿನ್ನರ ಭಕ್ಷಿ ಭುಜಕರ ಲಕ್ಷವಿದಿದೆ. ಅಕ್ಷವರದಿಂಧಕ್ಷನೆನಿಸುತ್ತ ರಾಕ್ಷಸಾಧಿಪ ರಾವಣೇಂದ್ರನು ನಾನಾರು ನೀ ಮಲ್ಲೆಯ ವಿರಾಧೆ ವೀರಾಮನಾರು ನೀ ಮಲ್ಲೆಯ. ಸರ್ವಶಕ್ತ ಮಹೇಶ ಕಿಂಕರ ಸರ್ವಶತ್ರು ಮನೋಭಯಂಕರ. ಎಲ್ಲವೋ ಮರ್ಕಟ. ಸರ್ವಶಕ್ತಿ ಮಹೇಶ ಕಿಂಕರ ಸರ್ವಶತ್ರು ಮನೋಭಯಂಕರ ಸರ್ವರಾಕ್ಷಸ ವೀರ ದುರವರ ಸಾರ್ವಭೌಮ ಯಶೋಮ ಶಂಕರ ನಾನಾರು ನೀ ಮಲ್ಲೆಯ ವಿರಾಧೆ ವೀರಾಮನಾರು ನೀ ಮಲ್ಲೆಯ. ಹೀಗಿರುವಾಗ ನನ್ನನ್ನು ಸಾಮಾನ್ಯನ ತಿಳಿಯಬೇಡ. ರಾವಣೇಶ್ವರ, ನೀನೇನು ಸಾಮಾನ್ಯದವನಲ್ಲ. ಪೌಲ್ಯಸ್ತ್ರ ಬ್ರಹ್ಮನ ಮೊಮ್ಮಗ, ವಿಶ್ವವಸುವಿನ ಮಗ, ಕೈಕಸಾದೇವಿಯ ಪುತ್ರ, ಮೇಲಾಗಿ ಮಹಾಬ್ರಾಹ್ಮಣನು, ಶಿವಪೂಜಾ ದುರಂದರನು. ಚಂದ್ರಮೌಳಿಯು ನೀನು ಕೇಳಿದ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ. ನನ್ನ ತಂದೆಯಾದ ವಾಯುದೇವನು ನಿನ್ನ ಕೇಳಿದ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ. ನಿನ್ನ ಮನೆಯ ಪರಿಚಾಲಕ ಅಲ್ಲಿ ನೋಡು. ಸ್ವತಃ ಬ್ರಹ್ಮದೇವನು ನಿನ್ನ ಮನೆಯ ಪಂಚಾಂಗವನ್ನು ಓದುತ್ತಾನೆ. ನಿಜ ನಿಜ. ನವಗ್ರಹಗಳನ್ನೇ ನಿನ್ನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆ. ಕಾಣುತ್ತಿದೆ ಇಲ್ಲವೇ? ನಿನ್ನನ್ನು ಹೊಗಳಿ ಏನು ಪ್ರಯೋಜನ? ನಾರಿಚೋರ 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 ಎಂಬ ಒಂದೇ ಒಂದು ಅಪವಾದವಿಲ್ಲದಿದ್ದರೆ ನಿನ್ನನ್ನು ತ್ರಿಮೂರ್ತಿಗಳಲ್ಲಿ ಒಬ್ಬನೆನ್ನಬಹುದಿತ್ತು. ಈಗಲೂ ಕಾಲ ಮಿಂಚಿಲ್ಲ. ನನ್ನ ಮಾತನ್ನು ಕೇಳು. ಸೀತಾ ಮಾತೆಯವರನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖದಿಂದ ಬಾಳು. ಅದೆಂದಿಗೂ ಸಾಧ್ಯವಿಲ್ಲ. ಹೌದು, ಮಾನವ ಅವತಾರಿಯಾದ ಶ್ರೀರಾಮಚಂದ್ರನಿಗೆ ನೀನು ಶರಣಾಗತನಾಗುವುದು ಸ್ವಲ್ಪ ಕಷ್ಟದ ಕೆಲಸವೇ. ಒಂದು ಕೆಲಸ ಮಾಡು. ಸೀತಾ ಮಾತೆಯವರಿಗೆ ಮಂಗಳ ಸ್ನಾನ ಮಾಡಿಸಿ ಒಂದು ಪಾರ್ಶ್ವದಲ್ಲಿ ನಿಲ್ಲಿಸಿ, ನನ್ನದು ಅಪರಾಧವಾಯಿತು, ನನ್ನನ್ನು ಕ್ಷಮಿಸಿ ಬಿಡಿ ಎಂದು ನನ್ನ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿ ನಾನು ಕ್ಷಮಿಸಿ ಬಿಡುತ್ತೇನೆ. ಕುಂಭಕರ್ಣ, ಅಗ್ರಜ, ಇವನ ಹರಟೆಯು ಬಲವಾಯಿತು, ಇವನ ತಲೆ ಕಡಿದು ಬನ್ನಿ. ಅಗ್ರಜ, ದೂತವದೆಯು ಮಹಾಪಾಪಕರ. ಶ್ರೀರಾಮಚಂದ್ರನರೇ ಸಾಮಾನ್ಯನಲ್ಲ. ಆದಿಲಕ್ಷ್ಮಿಯೇ ಸೀತಾಮಾತೆಯಾಗಿ ಜನಿಸಿರುವಳು. ನನ್ನ ಮಾತನ್ನು ಕೇಳು. ಸೀತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ರಾಜ್ಯವನ್ನು ಆಳು. ಎಲ್ಲವೋ ಭ್ರಾತೃದ್ರೋಹಿ, ನೀನು ನನಗೆ ಉಪದೇಶ ಮಾಡುವುದು ಬೇಡ. ಕುಂಭಕರ್ಣ, ಅಗ್ರಜ, ಈ ಬೊಗಳು ಸೊನ್ನೆಯನ್ನು ಸಭೆಯಿಂದ ಆಚೆಗೆ ತಳ್ಳು. ಇವರ ಜೊತೆಯಲ್ಲಿ ಇರೋದಕ್ಕಿಂತ ಶ್ರೀರಾಮಚಂದ್ರನ ಬಳಿ ಶರಣಾಗುವುದೇ ಲೇಸು. ತೊಲಗು. ಕುಂಭಕರ್ಣ, ಅಗ್ರಜ, ಈ ಕಪಿಗೆ ಅದಾವ ಶಿಕ್ಷೆಯನ್ನು ನೀಡಬೇಕು. ಈ ಕಪಿಗಳಿಗೆ ಲಾಂಗೂಲವೇ ಶ್ರೇಷ್ಠವಾದುದು. ಈ ಲಾಂಗೂಲಕ್ಕೆ ಅಗ್ನಿಯನ್ನು ಸ್ಪರ್ಶಿಸಿ ಊರೆಲ್ಲ ಮೆರವಣಿಗೆ ಮಾಡಿ ಊರಿಂದ ಆಚೆ ಬಿಟ್ಟು ಬರೋಣ ಅಗ್ರಜ. ಹಾಗೆಯೇ ಆಗಲಿ. ಎಲ್ಲವೋ ಮರ್ಕಟವೇ, ಈಗ ನಿನ್ನ ಲಾಂಗೂಲಕ್ಕೆ ಆಗುವ ಅಗ್ನಿ ಸಂಸ್ಕಾರವೇ ಆ ನಿನ್ನ ಒಡೆಯನಾದ ಸುಗ್ರೀವನಿಗೂ ಆಗುವುದು ತಿಳಿಸು. ಸೆಳೆದುಕೊಂಡು ಹೋಗಿ ಇವನನ್ನು. ರಾವಣೇಶ್ವರ, ಅಂದು ನಿಶರಾತ್ರಿಯಲ್ಲಿ ಈ ಲಂಕಾನಗರವನ್ನು ಪ್ರವೇಶಿಸಿದೆ. ಇಂದು ನಿನ್ನ ಸೈನಿಕರು ನನ್ನ ಬಾಲಕ್ಕೆ, ನನ್ನ ಲಾಂಗೂಲಕ್ಕೆ ಇಡುವಂತಹ ಬೆಂಕಿಯಿಂದ ಈ ಲಂಕಾನಗರವನ್ನು ನೋಡಿ ಮನಗೊಂಡು ಹೊರಡುವೆನು. ಚೆನ್ನಾಗಿ ಮನಗಂಡು ಹೋಗು. ಜೈ ಜೈ ರಘುವೀರ ಸಮರ್ಥ. ನೀನ್ ಯಾವ್ದಕ್ಕೆ ಹೋಗಿದ್ಯೋ?
ಸುಗ್ರೀವರಾಜ, ಪ್ರಭು, ಸೀತಾನ್ವೇಷಣೆಗೆ ಹೋದ ಆಂಜನೇಯನು ಇನ್ನೂ ಬಾರಲೇ ಇಲ್ಲವಲ್ಲ? ಪ್ರಭು, ಆಂಜನೇಯನು ಇತ್ತಲೇ ಬರುತ್ತಿರುವನು. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ನನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಸೀತೆಯನ್ನು ಕಂಡೆಯ? ಸ್ವಾಮಿ, ಅಭಿಜ್ಞಾನ ವಸ್ತುವನ್ನು ತಂದಿರುವೆ, ಸ್ವೀಕರಿಸಿ ತಂದೆ. ನನಗೋಸ್ಕರ ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ದಾಟಿ ಪ್ರತ್ಯುಪಕಾರವಾಗಿ ನಾನು ನಿನಗೆ ಏನು ಕೊಡಬಲ್ಲೆ ಮಾರುತಿ? ಏನು ಕೊಡಬಲ್ಲೆ? ದೇವಾ, ಹನುಮ ಕೇಳಲ ನಿನ್ನ ಪೋಲ್ವ ಭಕ್ತರಿ ವನಜ ಭವಾಂಡದೊಳಿಲ್ಲ ಅರಸಿ ನೋಡಲು ಹನುಮ. ಹನುಮ ಕೇಳಲ ನಿನ್ನ ಪೋಲ್ವ ಭಕ್ತರಿ ವನಜ ಭವಾಂಡದೊಳಿಲ್ಲ ಅರಸಿ ನೋಡಲು ಹನುಮ. ಇನಯದಿ ದಶರಥ ನೃಪಾಲಂಗೆ ನಾವು ನಾಲ್ವರು ಪುತ್ರರಿಹೆವೋ. ಇನಯದಿ ದಶರಥ ನೃಪಾಲಂಗೆ ನಾವು ನಾಲ್ವರು ಪುತ್ರರಿಗೆವೋ. ಇಂದಿನ ಆರಭ್ಯ ನೀನು ಐದನೆಯ ಪುತ್ರನೆಂದು ಭಾವಿಪೆವೋ. ದಾಸನಲ್ಲವ ನೀನು ಹನುಮ, ದಾಸನಲ್ಲವ ನೀನು ಎಮ್ಮನು ಜನೀನ ಹೋದ. ಘಾಸಿಪಟ್ಟೆಯ ಕಂದ, ಇತ್ತ ಬಾ ನಿನಗೆ ಲೇಸಾದ ಬ್ರಹ್ಮ ಪದವಿಯ ಕೊಡುವೆ. ಹನುಮ ಹನುಮ ಹನುಮ. ಧನ್ಯೋಸ್ಮಿ, ಧನ್ಯೋಸ್ಮಿ ತಂದೆ. ನನ್ನ ಜನ್ಮ ಸಾರ್ಥಕವಾಯಿತು. ಪ್ರಭು, ವಿಭೀಷಣನು ಇತ್ತಲೇ ಬರುತ್ತಿರುವನು. ಪ್ರಭು ಶ್ರೀರಾಮಚಂದ್ರ, ನನ್ನ ಅಗ್ರಜನ ದುಷ್ಕಾರ್ಯಗಳನ್ನು ಸಹಿಸಲಾಗದೆ ನಿನ್ನ ಶರಣಾಗತಿಯಾಗಿ ಬಂದು ನನ್ನನ್ನು ಕಾಪಾಡೋರು ಪರಮಾತ್ಮ. ಚಿಂತಿಸಬೇಡ ವಿಭೀಷಣ, ನಿನ್ನ ಅಗ್ರಜನನ್ನು ವಧಿಸಿ ಲಂಕಾರಾಜ್ಯ ಪಟ್ಟವನ್ನು ನಿನಗೆ ಕಟ್ಟುವೆ. ಸೀತಾನ್ವೇಷಣೆಯಲ್ಲಿ ಯುದ್ಧದ ಸಮಯದಲ್ಲಿ ನೀನು ನನಗೆ ಸಹಾಯ. ಹಾಗೇ ಆಗಲಿ ಪರಮಾತ್ಮ. ಪರಮಾತ್ಮ, ಈ ದಿವಸ ನಮ್ಮ ಅಗ್ರಜನಾದ ಕುಂಭಕರ್ಣನೇ ಯುದ್ಧಕ್ಕೆ ಬರುತ್ತಿರುವನು. ನಮ್ಮ ತಂಗಿಗೆ ನಾಸಿಕ ಭಂಗ ಮಾಡಿದ ರಾಮ ಲಕ್ಷ್ಮಣರು, ಬನ್ನಿ ಯುದ್ಧಕ್ಕೆ, ನಿಮ್ಮನ್ನು ಸಂಹರಿಸುತ್ತೇನೆ. ಕುಂಭಕರ್ಣ, ಆ? ನನ್ನ ಬಾಣದ ರುಚಿಯನ್ನು ನೀನು ನೋಡಿಲ್ಲವೇ? ನನ್ನ ನೋಡುವೆ ತೃಣಕ್ಕೆ ಸಮಾನ ಅದು. ಪರಮಾತ್ಮ, ಈ ದಿವಸ ನಮ್ಮ ಅಗ್ರಜನಾದ ರಾವಣೇಶ್ವರನೇ ಯುದ್ಧಕ್ಕೆ ಬರುತ್ತಿರುವನು. ವಿಭೀಷಣ, ಆತನನ್ನು ನೋಡಿದರೆ ನನಗೆ ವ್ಯಸನ ಉಂಟಾಗುತ್ತದೆ. ಪರಮಾತ್ಮ, ರಣಭೂಮಿಯಲ್ಲಿ ಅನುಕಂಪ ಏಕೆ ಪರಮಾತ್ಮ? ಅವನು ಎಷ್ಟೇ ಒಳ್ಳೆಯವನಾಗಿದ್ದರೂ ಅವನು ದುಷ್ಕಾರ್ಯಗಳನ್ನು ಮಾಡಿದ್ದಾನೆ, ಅವನು ಸಂಹರಿಸಲೇಬೇಕು ಪರಮಾತ್ಮ. ಸಿದ್ಧನಾಗು. ಸಿದ್ಧನಾಗು, ಸಹಿಸಿಕೋ ಮೃತ್ಯುಶರದ ವೇಗವನ್ನು. ಮೃತ್ಯುಶರ ಮೃತ್ಯುಶರ ಮಾನವನ ಕೈಯಲ್ಲಿ. ಪ್ರಪಂಚದ ಎಲ್ಲಾ ಶಸ್ತ್ರಗಳು ನನ್ನ ಅಸ್ತ್ರಾಗಾರದಲ್ಲಿ ಸುರಕ್ಷಿತವಾಗಿರುವಾಗ ಮೃತ್ಯುಶರ ನಿನ್ನ ಕೈಯಲ್ಲಿ ಅಸಂಭವ. ರಾಮ, ನಾನು ಮನಸ್ಸು ಮಾಡಿದರೆ ಲಂಕೆಯಿಂದ ಅಯೋಧ್ಯೆಯವರೆಗಿನ ಸಮಗ್ರ ಭೂಪೃಥ್ವಿಯನ್ನೇ ನಾಶ ಮಾಡಿಬಿಡಬಲ್ಲೆ. ಹಾಗಿರುವಾಗ ಮೃತ್ಯುಶರ ನಿನ್ನ ಕೈಯಲ್ಲಿ ಛೆ, ಅಸಂಭವ. ಮಾನವರನ್ನು ಸಾಮಾನ್ಯನೆಂದು ಎಣಿಸಿದೆಯಾ ವೀರವರ? ಸಾಕ್ಷಾತ್ ಪರಶಿವನನ್ನೇ ಮೆಚ್ಚಿಸಿ ಮಹಾಶಸ್ತ್ರಗಳನ್ನು ಪಡೆದಿರುವುದುಂಟು. ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು. ಪರಮಾತ್ಮ, ತಡೆ. ಏಕೆ ವಿಭೀಷಣ? ಪರಮಾತ್ಮ, ನನ್ನ ಅಗ್ರಜನ ಹೃದಯದಲ್ಲಿ ಅಮೃತ ಕಲಶವಿರುವುದು, ಅಲ್ಲಿಗೆ ಹೊಡೆಯಿರಿ ಪರಮಾತ್ಮ. ಎಲ್ಲವೋ ಭೀಷಣ, ಸ್ವಜಾತಿ ಶತ್ರು ಮೊದಲು ನಿನ್ನನ್ನು ಕೊಲ್ಲಬೇಕು. ನಿನ್ನಿಂದ ನನ್ನ ರಹಸ್ಯ ಬಯಲಾಯಿತು. ಅವನನ್ನು ಏಕೆ ನಿಂದಿಸುವೆ ವೀರವರ? ಆತನು ಧರ್ಮಜಾತಿ ಪರನು.
ಸಹಿಸಿಕೋ ಮೃತ್ಯು ಶರದ ವೇಗವನ್ನು. ಮೃತ್ಯುಶರವು ಜಗತ್ತಿನ ಅಂಧಕಾರವನ್ನು ಹರಿಸದಂತೆ ನೀನು ನನ್ನ ಅಂಧಕಾರವನ್ನು ಹರಿಸು ಶ್ರೀರಾಮಚಂದ್ರ. ಈಗೋ ನನಗೆ ಮೋಕ್ಷವನ್ನು ನೀಡು. ವಿಭೀಷಣ, ಪರಮಾತ್ಮ, ನಿನ್ನ ಅಗ್ರಜನ ಅಂತ್ಯ ಕಾರ್ಯವನ್ನು ಮಾಡಿ ಪಟ್ಟಾಭಿಷಕ್ತನಾಗು. ಹಾಗೇ ಆಗಲಿ ಪರಮಾತ್ಮ. ಕೃತಾರ್ಥನ. ನಾರಾಯಣ ನಾರಾಯಣ. ಹೇ ಕೃಷ್ಣ ಶಿಶುಪಾಲ. ದೇವಕೀ ನಂದನ ದಾನವ ಮರ್ಧನ ಕೃಪೆ ಮಾಡೋ ದಯೆ ಮಾಡೋ ಕರುಣಾ ಸಾಗರ. ನಾರಾಯಣ ನಾರಾಯಣ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನೆನವೆನು ದೇವ, ಅರಿತು ಬೆರೆತು ನೆನವೆನು ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಕೃಷ್ಣ ಪರಮಾತ್ಮ, ಕಪಟ ನಾಟಕ ಸೂತ್ರಧಾರಿ, ಕಪಟ ನಾಟಕ ಸೂತ್ರಧಾರಿ, ನಾನಾವೇಶದ ಮಾಯಕಾರಿ. ನಾನಾವೇಶದ ಮಾಯಕಾರಿ, ಆನಂದ ಮನಕಾನಂದ. ಆನಂದ ಮನಕಾನಂದ ನಿನ್ನಯ ಧ್ಯಾನ. ನಿನ್ನಯ ಧ್ಯಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನೆನವೆನು ದೇವ, ಅರಿತು ಬೆರೆತು ನೆನವೆನು ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ನಾರಾಯಣ ನಾರಾಯಣ. ಈ ಪ್ರಪಂಚದಲ್ಲಿ ದುಷ್ಟ ದಾನವರ ಹಾವಳಿಯು ಮಿತಿಮೀರುತ್ತಿರುವುದು. ಇದು ಎಂತಹ ಅಧರ್ಮ! ಹಿಂದೆ ಸನಕಾದಿ ಋಷಿಗಳಿಂದ ಶಾಪಗ್ರಸ್ತರಾದ ವೈಕುಂಠದ ದ್ವಾರಪಾಲಕರಾದ ಜಯವಿಜಯರು ತಮ್ಮ 1ನೇ ಜನ್ಮಕ್ಕೆ ಹಿರಣ್ಯಕಶಿಪು ಹಿರಣ್ಯಾಕ್ಷರಾಗಿ ಜನಿಸಿ, ತಮ್ಮ 2ನೇ ಜನ್ಮಕ್ಕೆ ರಾವಣ ಕುಂಭಕರ್ಣರಾಗಿ ಜನಿಸಿ ಪ್ರಭಾವಶಾಲಿಗಳಾಗಿ ಮೆರೆದು ಕಡೆಗೆ ಪರಮಾತ್ಮನ ಪಾದ ಸೇರಿಕೊಂಡರು. ಈಗ ಅದೇ ದಾನವರು ಶಿಶುಪಾಲ ದಂತವಕ್ರರಾಗಿ ಜನಿಸಿರುವರು. ಅದು ಅಲ್ಲದೆ ಪಾಪಿಯಾದ ಜರಾಸಂಧನನಿಂದ ಪರಮಾತ್ಮನು 18 ಬಾರಿ ಸೋತು ಬಂದಿರುವನು. ನಾನೀಗಲೇ ಇಂದ್ರಪ್ರಸ್ಥಪುರಿಗೆ ಹೋಗಿ
ರಾಜಸೂಯಾಗದ ನೆಪದಿಂದ ಆ ದುಷ್ಟರ ಗರ್ವನಾಶವಾಗುವುದನ್ನು ಕಣ್ಣಾರೆ ನೋಡಿ ಆನಂದ ಪಡುವೆನು. ನಾರಾಯಣ ನಾರಾಯಣ. ಶಾಂತಾಕಾರ ಕೃಷ್ಣ 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 ಶಾಂತಾಕಾರ ನಿಗಮ ಗೋಚರ 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 ನಿತ್ಯ ನಿರಂತರ ಸತ್ಯ ಸ್ವರೂಪ ನಿತ್ಯ ನಿರಂಜನ ಸತ್ಯ ಸ್ವರೂಪ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನವೆನು ದೇವ ಅರಿತು ಬೆರೆತು ನೆನವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ಹರಿ ನಿನ್ನ ಮಾಯೆ ನಾರಾಯಣ ನಾರಾಯಣ. ರುಕ್ಮಿಣಿ, ಈ ಮಹಾಸುದಿನದಲ್ಲಿ ಬೇಸರವೇನೋ ಕಳೆದಂತಾಗಿದೆ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಚಿಂತೆ ಹಾಗೆಯೇ ಉಳಿದಿದೆ ರುಕ್ಮಿಣಿ. ವಾಸುದೇವ, ಅಂತಹ ವಿಚಾರವಾದರೂ ಏನು ತಿಳಿಸಬಾರದೆ? ದುಷ್ಟರ ಶಿಕ್ಷಕ ಶಿಷ್ಟರ ರಕ್ಷಕನಾಗಿ ಜನ್ಮ ತಾಳಿರುವೆನು. ಆದರೆ ಆ ಪಾಪಿ ಜರಾಸಂಧನಿಂದ 18 ಬಾರಿ ಹಿಮ್ಮುಖನಾಗಿರುವೆನು. ಅವನನ್ನು ವಧಿಸುವ ತನಕ ನನಗೆ ನೆಮ್ಮದಿ ಇಲ್ಲ ರುಕ್ಮಿಣಿ, ನೆಮ್ಮದಿ ಇಲ್ಲ. ವಾಸುದೇವ, ಆ ದುಷ್ಟ ಜರಾಸಂಧನು ಎಂದಿಗೆ ಪರಾಜಯನಾಗುವನೆಂಬುದು ತಿಳಿದೇ ಇಲ್ಲವಲ್ಲ ಪ್ರಭು? ದುಷ್ಟರ ಹಾವಳಿ ಮಿತಿ ಮೀರಿದ ಮೇಲೆ ಒಂದು ದಿನ ನಾಶವಾಗಲೇಬೇಕು. ನೀನು ಚಿಂತಿಸಬೇಡ. ನಾನೀಗಲೇ ಹಸ್ತಿನಾವತಿಗೆ ಹೋಗಿ ನನ್ನ ಭಕ್ತರಾದ ಪಾಂಡವರ ವಿಚಾರವನ್ನು ತಿಳಿದು ಬರುತ್ತೇನೆ. ನೀನೀಗಲೇ ದ್ವಾರಕೆಗೆ ತೆರಳಿ ನಿನ್ನ ಪ್ರೀತಿಯ ಸಖಿಯರಿಂದ ಸೇವೆ ಮಾಡಿಸಿಕೊಂಡು ಆನಂದದಿಂದ ಇರುವಂತವಳಾಗು. ಹಾಗೇ ಆಗಲಿ ಸ್ವಾಮಿ. ಸಹೋದರರಾದ ಭೀಮಾರ್ಜುನರೇ, ಅಗ್ರಜ, ಸಹಜಾತರೇ ಸಮರ ಶೋರರೇ ಸಹಜಾತರೇ. ಭೀಮಸೇನ, ಸಹಜಾತರೇ ಸಮರ ಶೋರರೇ ಸಹಜಾತರೇ. ಅರ್ಜುನ, ಅಗ್ರಜ, பல காலகெல்லாலிலே என் பிரஜைகள்
ಸೌಖ್ಯದಿಂದಲಿಹರೆ ಬೆಳಿ ಬೇಗ ನೀವು ಸೌಖ್ಯದಿಂದಲಿಹರೆ ಬೆಳಿ ಬೇಗ ನೀವು ಸಹಜಾತರೆ ಸಮರ ಶೂರರೇ ಸಹಜಾತರೆ. ಸಹೋದರರಾದ ಭೀಮಾರ್ಜುನರೇ, ಅಗ್ರಜ, ಸಾಮಂತ ರಾಜರೆಲ್ಲ ಸತಿಯನ್ನು ಸರಿಯಾಗಿ ತಂದೊಪ್ಪಿಸುತ್ತಿರುವರೇ ಅಲ್ಲದೆ ಪುರದ ಪ್ರಜೆಗಳೆಲ್ಲ ಸೋಕಿದ ಆ ವಿಚಾರವನ್ನು ತಿಳಿಸಿ. ಅಗ್ರಜ, ಸಾಮಂತ ರಾಜರು ಕಪ್ಪಗಳನ್ನು ಒಪ್ಪಿಸುತ್ತಿರುವರು, ಆದರೆ ನನ್ನ ಮರದಲ್ಲಿ ಮಾತ್ರ ಸೇಡೆಂಬ ಕಿಡಿ ಇದೆನ್ನ ನುಡಿ ಈಡೇರಿಸದೆ ನಾ ಬಿಡು ಚಲವ. ಸೇಡೆಂಬ ಕಿಡಿ ಇದೆನ್ನ ನುಡಿ ಈಡೇರಿಸದೆ ನಾ ಬಿಡು ಚಲವ. ಈಡೇರಿಸದೆ ನಾ ಬಿಡು ಚಲವ. ಈಡೇರಿಸದೆ ನಾ ಬಿಡು ಚಲವ. ಅಗ್ರಜ, ಭೀಮಸೇನ, ದುರುಳ ಕೌರವರ ರೊಂಡ ಮುಂಡವ ತರಿದು ಬಿಸಾಡುವ ರಣದೊಳಗೆ ದುರುಳ ಕೌರವರ ರುಂಡ ಮುಂಡವ ತರಿದು ಬಿಸಾಡುವ ರಣದೊಳಗೆ ಚಂಡ ಕೋಪದಿಂಬಂಡರ ಹೃದಯವ ಚಂಡ ಕೋಪದಿಂಬಂಡರ ಹೃದಯವ ಸೀಳು ಬಿಡುವೆನು ವಿಧ ವಿಧದ ಸೀಳು ಬಿಡುವೆನು ವಿಧ ವಿಧದ ಸೀಳು ಬಿಡುವೆನು ವಿಧ ವಿಧದ. ಸೇಡೆಂಬ ಕಿಡಿ ಇದೆನ್ನ ನುಡಿ ಈಡೇರಿಸದೆ ನಾ ಬಿಡ ಚಲವ. ಈಡೇರಿಸದೆ ನಾ ಬಿಡ ಚಲವ. ಈಡೇರಿಸದೆ ಬಿಡ ಚಲವ. ಅಗ್ರಜ, ಆ ಕೌರವರು ಪಾಂಡವರಿಗೆ ಮಾಡಿದ ಅನ್ಯಾಯವನ್ನು ನೆನೆಸಿಕೊಂಡರೆ ನನ್ನ ದೇಹವೆಲ್ಲ ಜರ್ಜರಿತವಾಗುತ್ತಿದೆ. ಸೊಕ್ಕಿನಿಂದ ಉಕ್ಕಿ ಮೆರೆಯುತ್ತಿರುವ ಅವರ ಬಿಸಿ ರಕ್ತವನ್ನು ಚೆಲ್ಲಿ ರಣಚಂಡಿಗೆ ಔತಣವನ್ನು ಕೊಟ್ಟು ಭೂತ ಪ್ರೇತಗಳಿಗೆ ಶಾಂತಿ ಮಾಡಿಸುವ ತನಕ ನನಗೆ ಶಾಂತಿ ಇಲ್ಲ ಅಗ್ರಜ, ಶಾಂತಿ ಇಲ್ಲ. ಭೀಮಸೇನ, ಅರ್ಜುನ, ಇದಕ್ಕೆ ನೀನೇನನ್ನುವೆ? ಅಗ್ರಜ, ಭೀಕರದಿ ಶಿರಚ್ಛೇದಿಪೆ ಆ ಕಣ್ಣನ್ನ. ಅಗ್ರಜ, ಸಹೋದರ, ಭೀಕರದಿ ಶಿರಚ್ಛೇದಿಪೆ ಆ ಕಣ್ಣನ್ನ. ಅವನಂತ ರಿಪುಕುಲದವನ ಭೀಕರದಿ ಶಿರಚ್ಛೇದಿಪೆ ಆ ಕಣ್ಣನ್ನ. ಅಗ್ರಜ, ಅರ್ಜುನ, ಕೌರವರ ಬಲದೊಳು ಜಯಿಸಿ ತಪಲ ತಪಲವಾಗಿ ಇಗಿಸಿ ಬರುವೆ. ಕೌರವರ ಬಲದೊಳು ಜಯಿಸಿ ತಪಲ ತಪಲವಾಗಿ ಇಗಿಸಿ ಬರುವೆ. ಹರಿಯ ಒಲುಮೆಯು ಇದ್ದರೆ ನಮಗೆ, ಹರಿಯ ಒಲುಮೆಯು ಇದ್ದರೆ ನಮಗೆ. ತರ ತರದಿ ದುರಾತ್ಮಕರ ಜಯಿಸಿ ಬರುವೆ ಸಡಗರದೆ. ಕರದಿ ದುರಾತ್ಮಕರ ಜಯಿಸಿ ಬರುವೆ ಸಡಗರದಿ. ಭೀಕರದಿ ಶಿರಚ್ಛೇದಿಪೆ ಆ ಕಣ್ಣನ್ನ. ಅವನಂತರಿ ಪುಕುಲದವನ ಭೀಕರದಿ ಶಿರವ ಭೀಕರದಿ ಶಿರವ ಭೀಕರದಿ ಶಿರವ ಛೇದಿಪೆ ಆ ಕಣ್ಣನ್ನ. ಅಗ್ರಜ, ಅರ್ಜುನ, ನನ್ನ ವಿಚಾರವೇನೆಂದರೆ, ಅಂದು ಶಸ್ತ್ರಾಭ್ಯಾಸದ ಕಾಲದಲ್ಲಿ ಗುರು ದ್ರೋಣಾಚಾರ್ಯರಿಗೆ ತೀರ್ಥವನ್ನು ತರಲು ಹೋದಾಗ ಗುರುವಿನಿಂದ ವಿದ್ಯಾದ್ರೋಹವನ್ನು ಮಾಡಿದರು. ಮೋಸದಲ್ಲಿ ಕರ್ಣನಿಂದ ನನ್ನನ್ನು ಸಂಹರಿಸಲು ಹೊಂಚು ಹಾಕಿದರು. ಹೀಗಿರುವಾಗ ಆ ಕೌರವರ ಅಟ್ಟಹಾಸವನ್ನು ಸುಡುವ ತನಕ ನನಗೆ ಶಾಂತಿ ಎಲ್ಲಿಂದ ಬರಬೇಕು ಅಗ್ರಜ, ಎಲ್ಲಿಂದ ಬರಬೇಕು? ಸಹೋದರರೇ, ಪರಮಾತ್ಮನಿಗೆ ಚತುರ್ಭುಜ ಇರುವರಂತೆ ನನಗೆ 4 ಜನ ಸಹೋದರರಿರುವರಿ. ನಿಮ್ಮಂತ ವೀರರನ್ನು ಸಹೋದರರಾಗಿ ಪಡೆದಿರುವ ನಾನೇ ಧನ್ಯನು. ಇರಲಿ, ಯುದ್ಧ ಕಾಲ ಬಂದಾಗ ತಮ್ಮ ಶೂರತ್ವವನ್ನು ಪ್ರದರ್ಶಿಸಿರುವಂತೆ ಹರಿಯ ಕರುಣೆಯಿಂದ ಸುಖವಾಗಿ ಬಾಳಿ. ಆಗಲೇ ಅಗ್ರಜ, ಪೂಜ್ಯರಾದ ನಾರದ ಮಹಾತ್ಮರು ಇತ್ತ ಬರುತ್ತಿರುವರು. ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸು. ಪೂಜ್ಯರಿಗೆ ನಮಸ್ಕರಿಸು. ಪಾಂಡುಕುಮಾರರೇ, ನಿಮಗೆ ಮಂಗಳವಾಗಲಿ. ಪೂಜ್ಯರೇ, ಈ ಪೀಠದಲ್ಲಿ ಪರಿಗ್ರಹಿಸಿ. ಬನ್ನಿ ಪೂಜ್ಯರೇ. ಪೂಜ್ಯರೇ, ತಾವು ತ್ರಿಲೋಕ ಸಂಚಾರಿಗಳು. ದೇಶ ವಿದೇಶಗಳ ವಿಶೇಷ ವಾರ್ತೆಗಳೇನಾದರೂ ಇದ್ದರೆ ಆ ವಿಚಾರವನ್ನು ತಿಳಿಸಿ ಪೂಜ್ಯರೇ. ಧರ್ಮನಂದನ, ನಾನು ಸಕಲ ಲೋಕವನ್ನು ಸಂಚರಿಸಿಕೊಂಡು ಸ್ವರ್ಗದ ಕಡೆ ಹೋದೆನು. ಅಲ್ಲಿ ನಳ, ಹರಿಶ್ಚಂದ್ರ ಮೊದಲಾದ ಪೃಥ್ವಿ ಪಾಲಕರು ಇಂದ್ರನ ಅರ್ಧಸ್ಥಾನವನ್ನು ಪಡೆದಿದ್ದು. ಅದೇ ನಾನು ನರಕದ ಕಡೆ ತಿರುಗಿ ನೋಡಿದಾಗ ಅಲ್ಲಿ
ನಿಮ್ಮ ತಂದೆಯವರಾದ ಪಾಂಡು ಮಹಾರಾಜರು ಪೂಜ್ಯರೇ, ನೀವು ರಕ್ತದ ಮಡುವಿನಲ್ಲಿ ಮುಳುಗುತ್ತಿದ್ದರು. ನನ್ನನ್ನು ನೋಡಿ ನಾನು ಈ ನರಕದಲ್ಲಿರಲಾರೆ, ನನ್ನ ಮಕ್ಕಳಿಗೆ ಹೇಳಿ ರಾಜಸೂಯಾಗವನ್ನು ಮಾಡಿಸಿ ನನಗೆ ಇಂದ್ರನ ಅರ್ಧಸ್ಥಾನ ಸಿಗುವಂತೆ ಮಾಡಿಕೊಡಿ ದೇವಾ ಎಂದು ಬೇಡಿಕೊಂಡರು. ಆದ್ದರಿಂದ ನೀನು ರಾಜಸೂಯಾಗವನ್ನು ಮಾಡು ಧರ್ಮನಂದನ. ಪೂಜ್ಯರೇ, ನಮ್ಮ ಜನಕನು ರಕ್ತದ ಮಡುವಿನಲ್ಲಿ ಮುಳುಗುತ್ತಿರುವ ವಿಷಯ ತಿಳಿದು ಬಹಳ ದುಃಖವಾಗುತ್ತಿದ್ದೆ ಪೂಜ್ಯರೇ. ನಮಗೆ ರಾಜಸೂಯ ಯಾಗ ಮಾಡುವ ಬಗ್ಗೆ ತಿಳಿಯದು, ಅದರ ಸಾಧಕ ಬಾಧಕಗಳನ್ನು ತಿಳಿಸಿ ಪೂಜ್ಯರೇ. ಧರ್ಮನಂದನ, ಆ ಕೃಷ್ಣನನ್ನು ಧ್ಯಾನಿಸು, ಆತನು ನಿನಗೆ ಸಹಾಯ ಮಾಡುತ್ತಾನೆ. ಎಲ್ಲವೂ ಆತನ ಇಚ್ಛೆಯಂತೆಯೇ ನಡೆಯುವುದು. ಹಾಗೆಯೇ ಆಗಲಿ ಪೂಜ್ಯರೇ. ನಾನಿನ್ನು ಬರುವನು, ನಿಮಗೆ ಮಂಗಳವಾಗಲಿ. ನಾರಾಯಣ ನಾರಾಯಣ. ಸಹೋದರರೇ, ಜನಕನಿಗೆ ಇಂತಹ ಸ್ಥಿತಿ ಬಂದ ಮೇಲೆ ನಾವು ಮಕ್ಕಳಾಗಿದ್ದು ವ್ಯರ್ಥವೇ. ನಾವು ರಾಜಸೂಯಾಗವನ್ನು ಮಾಡಲೇಬೇಕು. ಅಣ್ಣ, ನೀನು ಚಿಂತಿಸಬೇಡ ಅಣ್ಣ. ನೀನು ಚಿಂತಿಸುತ್ತಿದ್ದರೆ ನಮಗೆ ನೋವಾಗುತ್ತದಣ್ಣ, ನಮಗೆ ನೋವಾಗುತ್ತದೆ. ಚಿಂತಿಸಿ ಫಲ ಇಲ್ಲ. ಬನ್ನಿ ಪರಮಾತ್ಮನ ಧ್ಯಾನಿಸೋಣ. ಹಾಗೆ ಆಗಲಿ ಅಣ್ಣ. ದೇವಾನೆ ದಯ ತೋರಿ ಬಾ, ದೇವಾನೆ ದಯ ತೋರಿ ಬಾ, ದೇನರ ದಾತ ದೇವಾನೆ ದಯ ತೋರಿ ಬಾ. ಸಮ್ಮತಿದಾತ ಜನರ ಪ್ರೇತ, ಸಮ್ಮತಿದಾತ ಜನರ ಪ್ರೇತ, ಸಮ್ಮತಿದಾತ ಕೃಷ್ಣ ಕೇಶವ ಸಮ್ಮತಿದಾತ ಸೃಜನರ ಪ್ರೀತ, ಸಮ್ಮತಿದಾತ ಸೃಜನರ ಪ್ರೀತ, ಭಾವಾದೀತ ಭಾಗ್ಯ ಪ್ರದಾತ, ಭಾವಾದೀತ ಭಾಗ್ಯ ಪ್ರದಾತ, ದೇವಾ ನಿದಯ ತೋರಿ ಬಾ, ದೇವಾ ನಿದಯ ತೋರಿ ಬಾ, ದೇವಾ ನಿದಯ ತೋರಿ ಬಾ. ಪರಮಾತ್ಮ ನಮಸ್ಕರಿಸು. ಧರ್ಮನಂದನ, ಭೀಮಾರ್ಜುನರೊಡಗೂಡಿ ನನ್ನನ್ನು ಧ್ಯಾನಿಸಲು ಕಾರಣವಾದರೂ ಪರಮಾತ್ಮ ಏನು? ಈ ಪೀಠದಲ್ಲಿ ಪರಿಗ್ರಹಿಸಿ. ಪರಮಾತ್ಮ ಏನೆಂದು ಹೇಳಲಿ? ಪೂಜ್ಯರಾದ ನಾರದ ಮಹರ್ಷಿಗಳು ಬಂದು ನಮ್ಮ ಜನಕನಿಗೆ ಇಂದ್ರಲೇಖ ಪ್ರವೇಶ ಇಲ್ಲದೆ ರಕ್ತದ ಮಡುವಿನಲ್ಲಿ ಮುಳುಗುತ್ತಿರುವಂತೆ ಈ ವಿಷಯ ತಿಳಿದು ಬಹಳ ದುಃಖವಾಗುತ್ತಿದೆ ಪರಮಾತ್ಮ. ಅವರು ಪೂಜ್ಯರಾದ ನಾರದ ಮಹರ್ಷಿಗಳು ಮಕ್ಕಳಾದ ನಾವು ರಾಜಸೂಯಾಗ ಮಾಡಿದರೆ ನಮ್ಮ ಜನಕನಿಗೆ ಇಂದ್ರಲೋಕ ಪ್ರವೇಶ ಸಿಗುವುದು ತಿಳಿಸಿದರು. ನಮಗೆ ಇದರ ವಿಷಯ ತಿಳಿದು ಇದರ ಸಾಧಕ ಬಾಧಕಗಳನ್ನು ತಿಳಿಸು ಪರಮಾತ್ಮ. ಧರ್ಮನಂದನ, ರಾಜಸೂಯಾಗವು ಅಷ್ಟು ಸುಲಭವಲ್ಲ. ಮನೋಭೀಷ್ಟವದೇ ನುಡಿ, ಮನೋಭೀಷ್ಟವದೇ ನುಡಿ, ಜನೇಶ ಕುಲಶಿರೋಮಣಿ, ಮನೋಭೀಷ್ಟವದೇ ನುಡಿ, ಜನೇಶ ಕುಲಶಿರೋಮಣಿ, ಮನೋಭೀಷ್ಟವದೇ ನುಡಿ, ಅನಾರದೋ
ಬಯಸಿ ಧರ್ಮನಂದನ ಧರಿತ್ರಿಯೊಳು ದರಾಧಿಪರ್ ಅನಾದಿಗಳ ಕರಾಂಬಯ ನಿರಂತರ ಮಾನಂ ಗೆಡದೆ ಮನೋ ಬಿಟ್ಟವದೆ ನುಡಿ ಜನೇ ಜ ಕುಲ ಶಿರೋಮಣಿ ಮನೋ ಬಿಟ್ಟವದೆ ನುಡಿ ಧರ್ಮನಂದನ ಪರಮಾತ್ಮ ರಾಜಸೂಯಾಗವು ಅಷ್ಟು ಸುಲಭವಲ್ಲ. ದಶ ದಿಕ್ಕುಗಳಲ್ಲಿ ತನ್ನ ಆಜ್ಞೆಗೆ ಎದುರೇ ಇಲ್ಲವೆಂದು ಯಾರು ರಾಜ್ಯಭಾರ ಮಾಡುತ್ತಾನೋ ಅವರಿಗೆ ರಾಜಸೂಯಾಗವು ಲಭಿಸುವುದು. ಪಾಪಿಯಾದ ಜರಾಸಂಧನು ಶಿಶುಪಾಲ ದಂತವಕ್ರರೊಡಗೂಡಿ ಮೆರೆಯುತ್ತಿರುವನು ಧರ್ಮನಂದನ. ಪರಮಾತ್ಮ, ಆ ಜರಾಸಂಧನ ಪ್ರಭಾವ ಹೇಗಿರೆಯೂ ತಿಳಿಸು ಪರಮಾತ್ಮ. ಮಗಧಾಧಿಪತಿಯಾದ ಬೃಹೋದತ್ತನು ಕಾಶಿರಾಜನ ಇಬ್ಬರು ಪುತ್ರಿಯರನ್ನು ವಿವಾಹ ಆಗಿ ಬಹುಕಾಲ ಮಕ್ಕಳಿಲ್ಲದ ಕಾರಣ ಚಂಡ ಕೌಶಿಕನೆಂಬ ಋಷಿಯಲ್ಲಿ ಸಹಾಯ ಫಲವನ್ನು ಪಡೆದು ಇಬ್ಬರು ಪತ್ನಿಯರಲ್ಲಿ ಸಮನಾಗಿ ಹಂಚುತ್ತಾನೆ. ಇಬ್ಬರು ಪತ್ನಿಯರು ಏಕಕಾಲದಲ್ಲಿ ಗರ್ಭಿಣಿಯರಾಗಿ ಅರ್ಧ ಮಕ್ಕಳಿಗೆ ಜನ್ಮ ನೀಡುತ್ತಾರೆ. ಅದನ್ನು ನೋಡಿದ ಬೃಹೋದತ್ತನು ಅನಿಷ್ಟವೆಂದು ಭಾವಿಸಿ ಊರಾಚೆ ಬಿಸಾಡಿ ಬರುತ್ತಾನೆ. ಜರೆ ಎಂಬ ರಕ್ಕಸಿಯು ಅದನ್ನು ತಿನ್ನಲು ಪ್ರಯತ್ನಿಸಿ ಒಂದುಗೂಡಿಸುತ್ತಾಳೆ. ಆಗ ಆ ಮಗುವಿಗೆ ಜೀವ ಉಂಟಾಗಿ ಪ್ರಕಾಶಗೊಳ್ಳುತ್ತದೆ. ಜರೆ ಎಂಬ ರಕ್ಕಸಿಯ ಕೈಯಲ್ಲಿ ಸಂಧಿಸಲ್ಪಟ್ಟು ಜೀವ ಬಂದ ಕಾರಣ ಆ ಮಗುವಿಗೆ ಜರಾಸಂಧ ಎಂದು ನಾಮಕರಣ ಮಾಡುತ್ತಾರೆ. ಅವನ ಕೀರ್ತಿಯು ದಿನೇ ದಿನೇ ಪ್ರಬಲವಾಗುತ್ತದೆ. ಅವನನ್ನು ಸಂಹರಿಸಿ ರಾಜಸೂಯಾಗದ ಫಲವನ್ನು ನಿಮಗೆ ನೀಡುವೆ. ಈಗ ಭೀಮಾರ್ಜುನರನ್ನು ನನ್ನ ಸಂಗಡ ಕಳಿಸಿಕೊಡುವೆ. ಪರಮಾತ್ಮ, ಭೀಮಾರ್ಜುನರು ನನ್ನ ಎರಡು ಕಣ್ಣುಗಳಿದ್ದಂತೆ. ಇವರ ಜರಾಸಂಧನ ಕೋಪಕ್ಕೆ ತುತ್ತಾಗಿಸಿದರೆ ಇವರ ಪ್ರಾಣ ಪದಕಕ್ಕೆ ಏನಾದರೂ ತೊಂದರೆಯಾಗುವುದು ಎಂಬ ಆತಂಕವಿರುವುದು ಪರಮಾತ್ಮ. ಹೆದರಬೇಡ ಅಗ್ರಜ. ಆ ಜರಾಸಂಧನ ಸಂಹಾರಕ್ಕಾಗಿ ನನ್ನ ಅಕ್ಷಯವಾದ ಬತ್ತಳಿಕೆಯು ಕಾದಿರಿಸುತ್ತಿರುವುದು. ಎನ್ನ ರಕ್ತವು ಕುದಿಯುತ್ತಿರುವುದು. ಪರಮಾತ್ಮನನ್ನೇ ಹೋಗಲು ಅಪ್ಪಣೆ ಕೊಡುವಣ್ಣ. ಆ ದುಷ್ಟ ಜರಾಸಂಧನನ್ನು ಸಂಹರಿಸುವೆನು. ಕೇಳು ಅಗ್ರಜ, ಎಂದು ದಶ ದಿಕ್ಕುಗಳು ಎದುರಾದರೂ ಸರಿಯೇ, ಯಮನ ಪಾಶವೇ ಅಡ್ಡ ಬಂದರೂ ಸರಿಯೇ, ಸೂರ್ಯ ಚಂದ್ರರು ತಮ್ಮ ದಿಕ್ಕುಗಳನ್ನು ಬದಲಿಸಿದರೂ ಸರಿಯೇ, ಇಂದಿನ ಈ ಯುದ್ಧದಲ್ಲಿ ಮಗಧಾಧಿಪತಿಯಾದ ಆ ಜರಾಸಂಧನನ್ನು ಈ ಭೀಮಸೇನನು ಕೊಲ್ಲುವುದು ನಿನ್ನ ಪಾದದಾಣೆ. ಸತ್ಯ ಸತ್ಯ ಸತ್ಯ. ಪರಮಾತ್ಮ, ನನ್ನ ಸಹೋದರರು ಇಷ್ಟೊಂದು ಹೇಳಿದ ಮೇಲೆ ಅವರ ಪ್ರಾಣ ಪದಕ ನಿನ್ನ ಕೈಯಲ್ಲಿ ಇಟ್ಟು ಕಳಿಸಿದಿರುವೆನು. ಸಹೋದರರೇ, ಜಯಶೀಲರಾಗಿ ಹೋಗಿ ಬನ್ನಿ. ಮಂಗಳವಾಗಲಿ. ಅಣ್ಣ, ನಿನ್ನ ಆಶೀರ್ವಾದ ಹೊಂದಿದ್ದರೆ ಸಾಕಣ್ಣ. ಧರ್ಮನಂದನ, ನೀನು ಹೇಳಿದಂತೆಯೇ ಆಗಲಿ. ಭೀಮಾರ್ಜುನರೇ, ಪರಮಾತ್ಮ, ಮಿತ್ರರನ್ನು ನೋಡಬೇಕಾದರೆ ಮುಂದಿನ ಬಾಗಿಲಿಂದ ಹೋಗಬೇಕು. ಶತ್ರುಗಳನ್ನು ನೋಡಬೇಕಾದರೆ ಹಿಂಬಾಗಿಲಿಂದ ಹೋಗಬೇಕು. ನಮ್ಮ ನಿಜ ಸ್ವರೂಪವನ್ನು ನೋಡಿದರೆ ಆತನು ಒಳಗೆ ಬಿಡುವುದಿಲ್ಲ. ನಾವು ಬ್ರಾಹ್ಮಣರ ವೇಷಧಾರಿಗಳಾಗಿ ಹೋಗಿ ಜಯಭೇರಿಯನ್ನು ಒಡೆದು ಹಾಕಿ ಬರೋಣ. ನಡೆಯಿರಿ. ಹಾಗೆಯೇ ಆಗಲಿ ಪರಮಾತ್ಮ. ಭೀಮಾರ್ಜುನರೇ, ಪರಮಾತ್ಮ, ಇದೇ ಜರಾಸಂಧನ ಕೋಟೆಯ ಹೆಬ್ಬಾಗಿಲು. ಕಾವಲುಗಾರರು ನಿದ್ರಿಸುತ್ತಿರುವರು. ಇದು ಸರಿಯಾದ ಸಮಯ.
ಭೀಮಸೇನ, ಪರಮಾತ್ಮ, ನಿನ್ನ ಗದೆಯಿಂದ ಆ ಜಯಭೇರಿಯನ್ನು ಒಡೆದು ಹಾಕು. ಹಾಗೆಯೇ ಆಗಲಿ ಪರಮಾತ್ಮ. ಎಲ್ಲೋ ಜರಾಸಂಧ, ಅಗ್ರಜ, ನಾನು ಒಡೆಯುತ್ತೇನೆ. ಪರಮಾತ್ಮ, ಈ ವೃಷಭಾಸುರರ ಚರ್ಮದಿಂದ ನಿರ್ಮಿಸಲ್ಪಟ್ಟ ಈ 3 ನಗಾರಿಗಳನ್ನು ಒಡೆದರೆ ಆತನಿಗೆ ದೈವ ಬಲವು ತಪ್ಪಿ ಹೋಗುವುದೇ? 18 ಬಾರಿ ನಿನ್ನನ್ನು ಯುದ್ಧದಲ್ಲಿ ಸೋಲಿಸಿದ ಆ ಜರಾಸಂಧನನ್ನು ಸಂಹರಿಸಿ ಈ ಯುದ್ಧದಲ್ಲಿ ಜಯವನ್ನು ಪಡೆಯದೇ ಹೋದರೆ ಈ ಪಾರ್ಥನು ಬದುಕಿದ್ದು ವ್ಯರ್ಥವೇ ಅಲ್ಲವೇ? ಈ ಯುದ್ಧವನ್ನು ಎದುರಾಗಿ ನೋಡು ವಾಸುದೇವ, ಎದುರಾಗಿ ನೋಡು. ಬಲ ಅರ್ಜುನ, ಬಲ. ಬಲೆ. ಎಲೇ ಜರಾಸಂಧ, ವೈರಿಗಳು ಬಂದರೆ ಶಬ್ದವಾಗಲಿ ಎಂದು ಪರಶಿವನ ಆಶೀರ್ವಾದದಿಂದ ಕೊಬ್ಬಿ ರಾಜಾದಿರಾಜರನ್ನು ಸೆರೆ ಹಿಡಿದುಕೊಂಡಿದ್ದೀಯ. ಇದಾ ನಿನ್ನ ಜಯ ಬೇರೆಯನ್ನು ಬರೆದು ಹಾಕು. ಪರಮಾತ್ಮ, ಭೀಮಸೇನ, ನಿನ್ನ ದಯೆಯಿಂದ ಜಯಬೇರಿಯನ್ನು ಒಡೆದು ಹಾಕಿದ್ದೇನೆ ಪರಮಾತ್ಮ. ಮಂಗಳವಾಗಲಿ. ಅಂತೂ ಜರಾಸಂಧನ ಜಯಬೇರಿಯನ್ನು ಒಡೆದಂತಾಯಿತು. ಇನ್ನು ರಾಜಸಯಾಗವು ನೆರವೇರುವುದು. ನಡೆಯಿರಿ, ಹೋಗೋಣ. ಹಾಗೆಯೇ ಆಗಲಿ ಪರಮಾತ್ಮ. ಸೈನ್ಯಾಧ್ಯಕ್ಷರೇ, ಮಹಾಪ್ರಭು, ಪ್ರಬಲ ಪ್ರತಾಪದಂ ಈ ಧರೆಯೋಳ್ ಮೆರೆದು ಪ್ರಬಲ ಪ್ರತಾಪದಂ ಈ ಧರೆಯೋಳ್ ಮೆರೆದು ಭುವನೈ ಕವೀರನೆಂದೆನಿಸದಿರೆ ದಾನವರ ಒಡೆಯನೆಂದೆನಿಸಿ ಮೆರವಿ ಜರಾಸಂಧನಿಗೆ ಅದಾರು ಸರಿಸಾಟಿ ಧರೆಯೋ ಫಡ ಪಿಡಿಯುತ್ತೆ ದುರುಳರ ಜಯಿಸನೆ ನಾಂ ಬಿಡೆನು, ದುರುಳರ ಜಯಿಸನೆ ನಾಂ ಬಿಡೆನು, ದುರುಳರ ಜಯಿಸನೆ ನಾಂ ಬಿಡೆನು. ಮಂತ್ರಿ, ಸೈನ್ಯಾಧ್ಯಕ್ಷರೇ, ಮಹಾಪ್ರಭು, ತ್ರಿಭುವನದೊಳಗೆ ನಾ ಬಲಶಾಲಿ ಮುದದಿ ರಾಜ್ಯವ ನಾಳುವೆನು. ತ್ರಿಭುವನದೊಳಗೆ ನಾ ಬಲಶಾಲಿ ಮುದದಿ ರಾಜ್ಯವ ನಾಳುವೆನು. ಸದೆಗಳ ಹೃದಯವ ಬಗೆಯುವೆನೀಗ, ಸದೆಗಳ ಹೃದಯವ ಬಗೆಯುವೆನೀಗ. ಬಡ ಪಿಡಿಯುತ್ತೆ ದುರುಳರ ಜಯಿಸರೆ ನಾಂ ಬಿಡೆನು, ದುರುಳರ ಜಯಿಸರೆ ನಾಂ ಬಿಡೆನು, ದುರುಳರ ಜಯಿಸರೆ ನಾಂ ಬಿಡೆನು. ಮಂತ್ರಿ, ಮಹಾಪ್ರಭು, ಪರಶಿವನ ಅನುಗ್ರಹಕ್ಕೆ ಪಾತ್ರನಾದ ಈ ಜರಾಸಂಧನು ರಾಜಾದಿರಾಜರನ್ನು ಸೆರೆ ಹಿಡಿದು ಕಾರಾಗೃಹದಲ್ಲಿ ಇಟ್ಟಿರುವೆನು. ಅಲ್ಲದೆ ಭುವನೈಕ ವೀರರಾದ ಶಿಶುಪಾಲ, ದಂತವಕ್ರರು ನನ್ನ ಭುಜಬಲಕ್ಕಿರುವಾಗ ನನ್ನನ್ನು ಜಯಿಸುವ ಧೀರರು, ವೀರರು ಈ ತ್ರಿಭುವನದೊಳಗೆ ಯಾರಾದರೂ ಇರುವರೆ? ಅಲ್ಲದೆ ನಮ್ಮ ಭಯಕ್ಕೆ ಹೆದರಿ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿರುವರೆ? ಆ ವಿಚಾರವನ್ನು ತಿಳಿಸೋ. ಅಪ್ಪಣೆ ಮಹಾಪ್ರಭು. ಮಹಾಪ್ರಭು, ನಿಮ್ಮ ಹೆಸರನ್ನು ಕೇಳಿದ ಮಾತ್ರಕ್ಕೆ 3 ಲೋಕವೇ ಗಡಗಡ ಎಂದು ನಡುಗುತ್ತಿರುವುದು. ಎಲ್ಲ ರಾಜರು ಸರಿಯಾದ ಸಮಯಕ್ಕೆ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸುತ್ತಿರುವರು. ಮುಂದೇನಪ್ಪಣೆ ಮಹಾಪ್ರಭು? ಭಲೆ ಭಲೆ ಮಂತ್ರಿ, ನಿನ್ನ ಸಾಹಸಕ್ಕೆ ಮೆಚ್ಚಿನನು. ನಿನ್ನ ಪೀಠದಲ್ಲಿ ಪರಿಗ್ರಹಿಸು. ಸೇನಾಧ್ಯಕ್ಷನೇ, ಮಹಾಪ್ರಭು, ನೀನು ಸೈನ್ಯದ ಬಲಾಬಲವನ್ನು ಯಾವ ರೀತಿಯಲ್ಲಿಟ್ಟಿರುವೆ? ಆ ವಿಚಾರವನ್ನು ತಿಳಿಸು. ಮಹಾಪ್ರಭು, ನಮ್ಮ ಸೈನ್ಯವು ಹೇಗಿರುವುದೆಂದರೆ, ನಮ್ಮ ಸೈನ್ಯದ ಪರಿಮಿತಿಗೆ ಪರಸೈನ್ಯವು ಬಂದರೆ ಅವರನ್ನು ಬಡಿದು ಕಾಲಭೈರವನಿಗೆ ಅರ್ಪಣೆಯನ್ನು ನೀಡುವೆನು. ಮುಂದೇನಪ್ಪಣೆ ಮಹಾಪ್ರಭು? ಭಲೆ ಭಲೆ ಮಂತ್ರಿ ಸೈನ್ಯಾಧ್ಯಕ್ಷರೇ, ನಿಮ್ಮಂಥ ಧೀರರು, ವೀರರು ನಮ್ಮ ಭುಜಬಲಕ್ಕಿರುವಾಗ ನನ್ನನ್ನು ಜಯಿಸುವ ಧೀರರು, ವೀರರು ಯಾರಾದರೂ ಇರುವರೆ? ಅಲ್ಲದೆ ನನಗೆ ಭಯವೆಂದರೇನು? ಈಗ ಒಂದು ವಿಚಾರ. ಆ ಯದುವಂಶನಾದ ಕೃಷ್ಣನು ನನ್ನಿಂದ 18 ಬಾರಿ ಸೋತು ಓಡಿ ಹೋಗಿರುವನು. ಅವನು ಮಾಯಾವಿ, ಬಲು ಮೋಸಗಾರ. ನಮ್ಮ ಕೋಟೆಯ ಹೆಬ್ಬಾಗಿಲಿನ ಮೇಲಿರುವ ಜಯಭೇರಿಯನ್ನು ಜೋಪಾನವಾಗಿ ನೋಡಿಕೊಳ್ಳಿ. ಅಲ್ಲದೆ
ನಮ್ಮ ಕಾವಲುಗಾರರಿಗೆ ಜೋಪಾನವಾಗಿ ಕಾವಲು ಕಾಯಲು ತಿಳಿಸಿ. ಅಪ್ಪಣೆ ಮಹಾಪ್ರಭು. ಹಲೋ ಮಹಾಪ್ರಭು ಯಾರು ದೇವೇರಿಯನ್ನು ಒಳಗಾಕಿರುವರು? ಒಡೆದರೆ ಪರಿನೀಚರು, ಒಡೆದರೆ ಪರಿನೀಚರು, ನಿರುಪಮ ಸುರನಗಾರಿಗಳನ್ನು ಒಡೆದರೆ ಪರಿನೀಚರು. ವೀರಭಟವರ ಶರದಾರದಲ್ಲಿ ಸೇರಿಸದ, ವೀರಭಟವರ ಶರದಾರದಲ್ಲಿ ಸೇರಿಸ ಸಾರಿ ಕಳ್ಳ ರಾತ್ರಿಯಲ್ಲಿ ಬೇರಿಗಳ ಒಡೆದರೆ, ಸಾರಿ ಕಳ್ಳ ರಾತ್ರಿಯಲ್ಲಿ ಬೇರಿಗಳ ಒಡೆದರೆ, ಒಡೆದರೆ ಪರಿನೀಚರು. ನಿರುಪಮ ಸುರನಗಾರಿಗಳನ್ನು ಒಡೆದರೆ ಪರಿನೀಚರು, ಒಡೆದರೆ ಪರಿನೀಚರು, ಒಡೆದರೆ ಪರಿನೀಚರು. ನನ್ನ ಜಯಬೇರಿಯನ್ನು ಒಡೆದ ಈಚರೆ ಎಲ್ಲಿರುವಿರಿ? ಬೇಗ ಬನ್ನಿರಿ. ಈ ಕೋಪದಿಂದಲೇ ನಿಮ್ಮನ್ನು ಅಪ್ಪಳಿಸಿ ಬಿಡುವೆನು. ಎಲೈ ವಿಪ್ರರೇ, ಯಾರು ನೀವು? ಇಲ್ಲಿಗೆ ಬರಲು ಕಾರಣವೇನು? ಪ್ರತ್ಯೇಕವಾಗಿ ನೋಡುತ್ತಿದ್ದರೂ ನಾವು ಯಾರು ಎಂದು ತಿಳಿಯದೇ ಹೇಳುತ್ತಿರುವೆಯಲ್ಲ, ಇದು ಸರಿಯೇ? ನಿಮ್ಮ ವೇಷಗಳಿಂದ ನಿಮ್ಮನ್ನು ತಿಳಿಯಲು ಸಾಧ್ಯವಾಗುತ್ತಿಲ್ಲ. ನಿಮ್ಮ ಜಡ್ಡುಗಟ್ಟಿದ ದೇಹಗಳನ್ನು ನೋಡಿದರೆ ನೀವು ಅಸ್ತ್ರಶಸ್ತ್ರಗಳನ್ನು ತಿಳಿದವರೆಂದು, ಬ್ರಾಹ್ಮಣರೆಲ್ಲವೆಂದು ತೋರುತ್ತಿದೆ. ನಿಮ್ಮ ಈ ಕಪಟ ವೇಷಕ್ಕೆ ಕಾರಣವೇನು? ನಾವು ಕಪಟಿಗಳಲ್ಲ ಮಗದ. ಇದು ನಮ್ಮ ಶತ್ರುವಿನ ಮನೆ ಎಂದು ತಿಳಿದೇ ಬಂದಿರಬೇಕು. ಏನು ನಮಗೂ ನಿಮಗೂ ಶತ್ರುತ್ವವೇ? ಹೌದು, ನಮಗೂ ನಿಮಗೂ ಶತ್ರುತ್ವವಿರುವುದರಲ್ಲಿ ಸಂದೇಹವೇ ಇಲ್ಲ. ಇದು ಯಾವಾಗಲಿನಿಂದ? ನಿರಪರಾಧಿಗಳಾದ ರಾಜರನ್ನು ಸೆರೆಯಲ್ಲಿಟ್ಟು ರಾಜ್ಯ ಮದದಿಂದ ನನಗೆ ಸಮರೇ ಇಲ್ಲ ಎಂದು ಮೆರೆಯುತ್ತಿರುವುದೇ ಶತ್ರುತ್ವಕ್ಕೆ ಕಾರಣ. ಹಿರಿಯರನ್ನು ಹೀಯಾಳಿಸುವುದಕ್ಕೆ ಪ್ರಾರಂಭಿಸಿರುವುದರಿಂದಲೇ ಶತ್ರುತ್ವವೂ ಉಂಟಾಗಿದೆ. ಏನೋ ನಾನು ಹಿರಿಯರನ್ನು ಹೀಯಾಳಿಸುವುದಕ್ಕೆ ನಮಗೂ ನಿಮಗೂ ಶತ್ರುತ್ವವೇ? ಹಾಗಾದರೆ ನೀವು ಯಾರು? ನಾವು ನಿರಪರಾಧಿಗಳಾದ ರಾಜರನ್ನು ಸೆರೆಯಿಂದ ಬಿಡಿಸಿ ನಿನಗೆ ತಕ್ಕ ಬುದ್ಧಿಯನ್ನು ಕಲಿಸಬೇಕೆಂದು ಬಂದಿರುವೆವು. ಓಹೋ, ನನಗೆ ಬುದ್ಧಿಯನ್ನು ಕಲಿಸುವಿರಾ? ನಿಮಗೆ ಗುರುಗಳು ಯಾರು? ನಮಗೆ ಗುರುಗಳಾರು ಇಲ್ಲ, ನಮಗೆ ನಾವೇ ಗುರುಗಳು. ಎಲ್ಲವೋ ನೀಚರೇ, ನಿಮ್ಮ ಪಿತ್ತವು ನೆತ್ತಿಗೇರಿರುವುದು. ಸೆರೆಯಲ್ಲಿರುವ ರಾಜರಿಗೆ ನೀವೇನು ಮಕ್ಕಳೋ ಮೊಮ್ಮಕ್ಕಳೋ ಅಥವಾ ನೆಂಟರೋ ಬಂಧುವೋ ಬಳಗವೋ? ನಿಮಗೂ ಅವರಿಗೂ ಸಂಬಂಧವೇನಿರುವುದು? ಎಲ್ಲವೋ ಮದೋನ್ಮತ್ತನಾದ ಜರಾಸಂಧನೆ, ಕಪಟ ವೇಷವನ್ನು ಬಿಟ್ಟು ನಿರಪರಾಧಿಗಳಾದ ರಾಜರನ್ನು ಸೆರೆಯಿಂದ ಬಿಟ್ಟು ಕಳಿಸು. ಎಲ್ಲವೋ ನೀಚರೇ, ಕಪಟ ವೇಷದಿಂದ ಬಂದು ಬಾಯಿಗೆ ಬಂದಂತೆ ಬಗಳುವಿರ. ನೀವ್ಯಾರು ಎಂಬುದನ್ನು ಮೊದಲು ಬಗಳಿ. ವೃತ್ತಾಂತವನ್ನು ತಿಳಿಸಲೇಬೇಕೆ? ಹೌದೌದು, ತಿಳಿಸಲೇಬೇಕು. ಮಾಡುವುದೇನು? ತಿಳಿಸಿದರೆ ಏನು ಮಾಡುವೆಯೋ? ಎಲ್ಲವೋ ಹಲ್ಲುಗಿರಿವೆಯೇನು? ನಾನು ನಿನ್ನ ಹಲ್ಲುಗಳನ್ನು ಮುರಿಯುವುದು ಮುಂದೆ ನಿನಗೇ ಗೊತ್ತಾಗುವುದು. ನಿನ್ನ ಧ್ವನಿಯನ್ನು ಎಲ್ಲೋ ಕೇಳಿದಂತಿದೆ. ನೀನು ನನಗೆ ಚಿರಪರಿಚಿತನೇ ಇರಬೇಕು, ಅಥವಾ ನನ್ನಿಂದ ಸೋತು ಓಡಿ ಹೋದ ಗೋಕುಲದ ಗೊಲ್ಲನೇ ನೀನು. ಈ ಕಪಟ ವೇಷಕ್ಕೆ ಕಾರಣವೇನು? ಇಷ್ಟರಲ್ಲೇ ನಿಮ್ಮ ಹೇಡಿತನವು ಗೊತ್ತಾಗುವುದು. ನಾವು ವೇಷವನ್ನು ಮರೆಸಿಕೊಂಡು ಬಂದಿಲ್ಲ, ನಿಜ ವೇಷದಿಂದಲೇ ಬಂದಿರುವೆವು. ಈತನೇ ಭುಜಬಲ ಪರಾಕ್ರಮಿಯಾದ ಭೀಮನು. ಈತನೇ ಮಧ್ಯಮ ಪಾಂಡವನಾದ ಅರ್ಜುನನು. ನಿನಗೆ ತಕ್ಕ ಬುದ್ಧಿಯನ್ನು ಕಲಿಸಬೇಕೆಂದು ಬಂದಿರುವ ನಾನೇ ಶ್ರೀಕೃಷ್ಣನು. ಓಹೋ, ನನ್ನ ಊಹೆ ನಿಜವಾಯಿತು. ನೀನು ಗೋಕುಲದ ಗೊಲ್ಲನೇ ಹೌದು. ಈಗ ಮಾತಿನಲ್ಲೂ ಮಲ್ಲನಾಗಿದ್ದೀಯೆ. ಇದರಿಂದ ಯುದ್ಧದಲ್ಲಿ ಜಯವೂ ಬಂದೀತೆ. ನಿನ್ನನ್ನು ನಂಬಿಕೊಂಡ ಈ ತಿರುಕ ಪಾಂಡವರು ಊರೂರು ತಿರುಗುತ್ತಾ ಭಿಕ್ಷೆ ಬೇಡಿದ್ದು ಯಾರಿಗೆ ಗೊತ್ತಿಲ್ಲ. ಈಗಲಾದರೂ ನಿಮ್ಮ ವೇಷವು ಎಂಥದ್ದು? ಭಿಕ್ಷುಕರತೆ ಅಲ್ಲವೇ? ಈಗ ನನ್ನನ್ನು ಎದುರಿಸಲು ಸರಿಯಾದ ಪರಾಕ್ರಮಿಗಳೇ ಬಂದಿರುವಿರಿ, ಹೇಡಿಗಳೇ. ಎಲ್ಲವೋ ಜರಾಸಂಧ, ದಿಕ್ಪಾಲಕರನ್ನು ಸೆರೆ ಹಿಡಿದು ನಿನ್ನ ಕುಲದೈವನಾದ ಕಾಲಭೈರವನಿಗೆ ದಿನಕ್ಕೊಬ್ಬರಂತೆ ಬಲಿಯನ್ನು ಕೊಡುವೆಯಾ?
ಕಾಲಭೈರವನನ್ನು ಮೆಚ್ಚಿಸಿದ ಮಾತ್ರಕ್ಕೆ ನೀನೇನು ಅಜೇಯನಲ್ಲ. ಅದೇ ಭೈರವನನ್ನು ಮೆಚ್ಚಿಸಿ ಪಾರ್ಥ, ಫಲ್ಗುಣ, ಧನಂಜಯ, ಗಾಂಡೀವಿ, ಶ್ವೇತವಾಹನ, ಕಿರೀಟಿ, ವಿಜಯಕೃಷ್ಣ ಹೀಗೆ ದಶನಾಮಾಂಕಿತವನ್ನು ಪಡೆದಿರುವ ಈ ಅರ್ಜುನನ ಭುಜಬಲದ ಪರಾಕ್ರಮದ ಮುಂದೆ ನಿನ್ನ ಸಾಹಸವು ಸಾಗದು. ಸುಮ್ಮನೆ ಸೆರೆಯಲ್ಲಿರುವ ರಾಜರನ್ನು ಬಿಟ್ಟರೆ ಸರಿ, ಇಲ್ಲವಾದರೆ ನನ್ನ ಬಾಣಗಳಿಗೆ ಉತ್ತರ ಕೊಡಬೇಕಾದೀತು. ಎಚ್ಚರ! ಜರಾಸಂಧ, ಹೆಚ್ಚಿಗೆ ಮಾತನಾಡಬೇಡ. ಸಾಹಸವಿದ್ದರೆ ಯುದ್ಧಕ್ಕೆ ನಿಲ್ಲು. ನಿನ್ನ ರಕ್ತವನ್ನು ಚೆಲ್ಲಿ ರಣಚಂಡಿಗೆ ಉತ್ತರವನ್ನು ಕೊಡುವೆನು. ಎಲ್ಲವೋ ನೀಚರೇ, ಸಿದ್ಧರಾಗಿ ಯುದ್ಧಕ್ಕೆ. ನೀವು ಒಬ್ಬೊಬ್ಬರಾಗಿ ಬಂದರೂ ಸರಿಯೇ, ಅಥವಾ ಮೂವರು ಒಟ್ಟಿಗೆ ಬಂದರೂ ಸರಿಯೇ. ಇಂದಿನ ಯುದ್ಧದಲ್ಲಿ ನಿಮ್ಮ ರುಂಡಗಳನ್ನು ಕಡಿದು ನನ್ನ ಕುಲದೈವವಾದ ಕಾಲಭೈರವನಿಗೆ ಅಭಿಷೇಕ ಮಾಡುವೆನು. ಸಿದ್ಧರಾಗಿ ಯುದ್ಧಕ್ಕೆ. ಎಲ್ಲವೋ ಜರಾಸಂಧ, ನಮ್ಮೂವರೊಡನೆ ಯಾರೊಡನೆ ಯುದ್ಧ ಮಾಡುವೆ? ನೀನೇ ಆರಿಸಿಕೊ. ಆರಿಸಿಕೊಳ್ಳುವುದಕ್ಕೇನಿದೆ? ನೀನು ಗೊಲ್ಲ, ಯೋಧನಲ್ಲ, ಯಾವ ನೇರ ಯುದ್ಧ ವಿದ್ಯೆಗಳನ್ನು ಕಲಿತವನಲ್ಲ. ಇನ್ನು ಅರ್ಜುನ ಅಷ್ಟೋ ಇಷ್ಟೋ ಬಿಲ್ವಿದ್ಯೆ ಕಲಿತಿದ್ದಾನೆ ಎಂದು ಕೇಳಿದ್ದೇನೆ. ನಾಜೂಕಿನ ಬಿಲ್ಲಾಳು, ನನಗೆಷ್ಟು ಮಾತ್ರ. ಹಸಗೂಸನ್ನು ಕೊಂದ ಪಾಪ ನನಗೆ ಬೇಡ. ಇನ್ನು ಭೀಮ, ಇವನ ಬಗ್ಗೆ ಸಾಕಷ್ಟು ಕೇಳಿದ್ದೇನೆ. ಹಿಡಂಬನನ್ನು ಹೇಗೆ ಕೊಂದನೋ ಸ್ವಲ್ಪ ವರಸೆ ತೋರಿಸಲಿ. ಭೀಮ ಅರಗಿನ ಮನೆಯಿಂದ ಇಲಿಗಳಂತೆ ಬಿಲದಿಂದ ಪಾರಾದದ್ದು ದೊಡ್ಡದಲ್ಲ. ಈ ಅರಮನೆಯಿಂದ ಪಾರಾಗಿ ಹೋಗು ನೋಡುತ್ತೇನೆ. ಸಿದ್ಧನಾಗು ಯುದ್ಧಕ್ಕೆ. ಮಗದ, ಯಾವ ಯುದ್ಧ ಮಾಡುವೆ ಹೇಳು? ಬಾ ಮಲ್ಲ ಯುದ್ಧ ಮಾಡೋಣ. ಸರಿ, ಸಿದ್ಧನಾಗು. ಭೀಮಸೇನ, ಭೀಮಸೇನ, ಹಾಗಲ್ಲ, ಹೀಗೆ ಯುದ್ಧ ಮಾಡು. ಎಲ್ಲ ಕಪಟಿ, ನಿನ್ನ ಕೈ ಸನ್ನೆಯ ಕಪಟ ಮೋಸವನ್ನು ತಿಳಿಯದವನೆಂದು ಭಾವಿಸಿದೆಯಾ? ಭೀಮ, ಬಾ ಯುದ್ಧಕ್ಕೆ. ನಿಶ್ಚಿಂತೆಯಿಂದ ಹೋರಾಡು. ಪರಮಾತ್ಮ, ಇದೇನಿದು? ಇವರಿಗೆ ಮತ್ತೆ ಜೀವ ಬಂದಿತು. ಒಂದು ನಿಮಿಷ ತೆಗಿಯದ. ಪರಮಾತ್ಮ, ನಿನ್ನ ದಯೆಯಿಂದ ಜರಾಸಂಧನನ್ನು ಸೋಲಿಸಿದೆ. ಭೀಮಾರ್ಜುನರೇ, ಮುಂದಕ್ಕೂ ಜರಾಸಂಧನ ವಧೆಯಾಯಿತು. ಇನ್ನು ರಾಜಸೂಯಾಗವು ಕೈಗೂಡುವುದು. ನಡೆಯಿರಿ, ಹೋಗೋಣ. ಹಾಗೇ ಆಗಲಿ ಪರಮಾತ್ಮ. ಜಗದದ್ಭುತ ಸುರಾವಳಿಯ ದಿಕ್ಪಾಲಕರೇ, ಜಗದದ್ಭುತ ಸುರಾವಳಿಯ ದಿಕ್ಪಾಲಕರೇ, ಗರುಡ ಗಂಧರ್ವ ಯಕ್ಷ ಕಿನ್ನರಾವಳಿಯ ಪರಮೇಶ್ವರ ಪುರಂದರ ಸಾರ್ವಭೌಮ, ಪ್ರಚಂಡ ಮಾರ್ತಾಂಡ ಈ ಶಿಶುಪಾಲನಿಗೆ ಅದಾರು ಸಮರ, ಸಹೋದರ ದಂತವಕ್ರ, ಅಗ್ರಜ,
ಜಗತ್ರಯದಿ ಬಲು ಸುರನರಕ ನಕುವೆ ಭಲೆ ಭಲೆ ಸುರನರಕ ನಕುವೆ ಭಲೆ ಭಲೆ ಸುರನರಕ ನಕುವೆ ಭಲೆ ಭಲೆ ಜಗತ್ರಯದಿ ಬಲು ಸುರನರಕ ನಕುವೆ ಭಲೆ ಭಲೆ ಸುರನರಕ ನಕುವೆ ಭಲೆ ಭಲೆ ಸುರನರಕ ನಕುವೆ ಭಲೆ ಭಲೆ ಚಂಡ ಮುಕುಟ ಬ್ರಹ್ಮಾಂಡವನ್ನೆಲ್ಲ ಗಂಡು ಗಲಿಗಳ ತುಂಡುಗೈಯುವೆ ಸಹೋದರ ದಂತವಕ್ರ ಚಂಡ ಮುಕುಟ ಬ್ರಹ್ಮಾಂಡವನ್ನೆಲ್ಲ ಗಂಡು ಗಲಿಗಳ ತುಂಡುಗೈಯುವೆ ಅಡಿಯಾಳ್ ಮೆಟ್ಟೆ ಪುಡಿ ಪುಡಿ ಗಡ್ಡೆ ಅಡಿಯಾಳ್ ಮೆಟ್ಟೆ ಪುಡಿ ಪುಡಿ ಗಟ್ಟಿ ರುಂಡ ಮುಂಡಗಳ ಚೆಂಡಾಡುವೆನ ರುಂಡ ಮುಂಡಗಳ ಚೆಂಡಾಡುವೆನ ರುಂಡ ಮುಂಡಗಳ ಚೆಂಡಾಡುವೆನ ಜಗತ್ರಯದಿ ಬಲು ಸುರನರ ಕೆಣಕಲು ಭಲೆ ಭಲೆ ಸುರನರ ಕೆಣಕಲು ಭಲೆ ಭಲೆ ಸುರನರ ಕೆಣಕಲು ಭಲೆ ಭಲೆ ಸಹೋದರ ದಂತವಕ್ರ ಅಗ್ರಜ ದೇವಾನು ದೇವತೆಗಳು ಯಕ್ಷ ಕಿಂಪುರಾದಿಯಾಗಿ ನಮ್ಮನ್ನು ನೋಡಿ ಗಡಗಡನೆ ನಡುಗುತ್ತಿರುವರು. ಆದರೆ ಆ ಗೊಲ್ಲ ಕಳ್ಳ ಕೃಷ್ಣನು ಎಲ್ಲಿರುವನೆಂದು ಇಲ್ಲಿಯವರೆಗೂ ತಿಳಿಯಲಿಲ್ಲ. ಅವನನ್ನು ಸಂಹಾರ ಮಾಡುವ ತನಕ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಇದಕ್ಕೆ ನೀನೇನು ಹೇಳುವೆ ಸಹೋದರ? ಅಗ್ರಜ ಬಲಾತ್ಕಾರದ ಬಲು ಹರಿಯ ಜಯಿಸದೆ ನಾ ಬಿಡನು ಹರಿಯ ಜಯಿಸದೆ ನಾ ಬಿಡನು ಹರಿಯ ಜಯಿಸದೆ ನಾ ಬಿಡನು ಹೈಗೈದಿಹ ಬಗೆಗಳನ್ನೆಲ್ಲ ಮುಗಿಲೋಳ್ ಜಯಿಸುವೆ ವೈರಿಗಳ ಹೈಗೈದಿಹ ಬಗೆಗಳನ್ನೆಲ್ಲ ಮುಗಿಲೋಳ್ ಜಯಿಸುವೆ ವೈರಿಗಳ ಭಂಡರ ರುಂಡವ ಕಡಿಯದ ಬಿಡನೋ ಅಗ್ರಜ ಸಹೋದರ ಭಂಡರ ರುಂಡವ ಕಡಿಯದ ಬಿಡನೋ ಬಲಾತ್ಕಾರದ ಬಲು ಹರಿಯ ಜಯಿಸದೆ ನಾ ಬಿಡನೋ ಹರಿಯ ಜಯಿಸದೆ ನಾ ಬಿಡನೋ ಹರಿಯ ಜಯಿಸದೆ ನಾ ಬಿಡನೋ ಅಗ್ರಜ ನನಗೆ ನಿನ್ನ ಅಪ್ಪಣೆಯನ್ನು ಕೊಡು. ಆ ಹರಿಯ ದಿಟ್ಟತನವನ್ನು ಹುಟ್ಟಡಗಿಸುವೆನು. ಈ ದಿನ ನನಗೆ ಉಕ್ಕೆ ಬರುತ್ತಿರುವ ರೋಷದಲ್ಲಿ ಆ ಹರಿಯು ನನಗೆ ಸಿಕ್ಕಿದರೆ ಅವನ ರಕ್ತಪಾನ ಮಾಡದೆ ಬಿಡನು. ಅಪ್ಪಣೆ ಕೊಡು ಅಣ್ಣ, ಅಪ್ಪಣೆ ಕೊಡು. ಭಲೆ ಭಲೆ ಸಹೋದರ ಭಲೆ. ಇನ್ನು ಮುಂದೆ ಆ ಕೃಷ್ಣನ ಮರಣ ಯಾತನೆಯನ್ನು ನಾವು ನೋಡೋಣ. ಶಂಭೋ ಮಹಾದೇವ. ಪೂಜ್ಯರಿಗೆ ನಮಸ್ಕರಿಸಿದೆವು. ದಾನವೇಂದ್ರರೇ, ನಿಮಗೆ ಮಂಗಳವಾಗಲಿ. ಪೂಜ್ಯರೇ, ಈ ಪೀಠವನ್ನು ಪರಿಗ್ರಹಿಸಿ. ಹಾಗೆ ಆಗಲಿ. ದಾನವೇಂದ್ರ, ಇಂದೇಕೆ ಇಷ್ಟೊಂದು ರೋಷಾವೇಶದಿಂದಿರುವೆಯಲ್ಲ? ಕಾರಣವೇನು? ಪೂಜ್ಯರೇ, ತಾವು ತ್ರಿಲೋಕ ಸಂಚಾರಿಗಳು. ಎಲ್ಲಿಯಾದರೂ ಆ ಕಳ್ಳ ಕೃಷ್ಣನನ್ನು ಕಂಡಿರುವಿರಾ? ತಿಳಿಸಿರಿ, ಅಲ್ಲಿಯೇ ಅವನನ್ನು ಧ್ವಂಸ ಮಾಡಿ ಬಿಡುವೆನು. ಪೂಜ್ಯರೇ, ಇನ್ನು ನನ್ನಲ್ಲಿ ಉಕ್ಕಿ ಬರುತ್ತಿರುವ ರೋಷವನ್ನು ಸಹಿಸಲಾರೆ. ಅವನೆಲ್ಲಿರುವನು ಹೇಳಿ, ಈ ಖಡ್ಗದಿಂದ ಅವನನ್ನು ಕತ್ತರಿಸಿ ಬಿಡುವನು. ದಾನವೇಂದ್ರ, ಆ ಕೃಷ್ಣನು ಪಾಂಡವರ ಸಹಾಯವನ್ನು ಪಡೆದು ಕಡೆಗೆ ಭೀಮನಿಂದ ನಿನ್ನ ಪ್ರಾಣಮಿತ್ರನಾದ ಜರಾಸಂಧನನ್ನು ಮಡಿದನು. ನನ್ನ ಪ್ರಾಣಮಿತ್ರನಾದ ಜರಾಸಂಧನು ಮಡಿದನೆ. ಹೌದು. ಅದು ಅಲ್ಲದೆ ಪಾಂಡವರು ರಾಜಸೂಯಾಗವನ್ನು ಮಾಡುತ್ತಿರುವರು. ಆ ಕೃಷ್ಣನೂ ಅಲ್ಲಿಗೆ ಬಂದಿರುವನು. ನೀವು ಅಲ್ಲಿಗೆ ಹೋದರೆ ಆ ಕೃಷ್ಣನನ್ನು ಸಂಹರಿಸುವುದರಲ್ಲಿ ಸಂದೇಹವಿಲ್ಲ. ಹೌದು ಪೂಜ್ಯರೇ, ಹೌದು. ಆ ಕಳ್ಳನನ್ನು ಸಂಹರಿಸಲು ಇದೊಂದೇ ಉಪಾಯ. ಒಳ್ಳೆಯ ವಿಚಾರವನ್ನೇ ತಿಳಿಸಿದಿರಿ. ತಾವಿನ್ನು ದಯಮಾಡಿರಿ. ಹಾಗೆ ಹಾಗೆ, ನಿಮಗೆ ಮಂಗಳವಾಗಲಿ. ನಾನಿನ್ನು ಬರುವೆನು. ಶಂಭೋ ಮಹಾದೇವ. ಸಹೋದರ ದಂತವಕ್ರ, ಅಗ್ರಜ, ಆ ಗೊಲ್ಲನನ್ನು ಸಂಹರಿಸಲು ನಮಗೆ ಈ ಉಪಾಯವನ್ನು ಬಿಟ್ಟರೆ ಬೇರಾವುದೇ ದಾರಿ ಇಲ್ಲ. ನಡೆ, ಪಾಂಡವರ ರಾಜಸುಯಾಗಕ್ಕೆ ಹೋಗೋಣ. ಆ ಕೃಷ್ಣನನ್ನು ಅಲ್ಲಿಯೇ ಸಂಹಾರ ಮಾಡಿಬಿಡೋಣ. ಅಗ್ರಜ, ನಮ್ಮ ಮಿತ್ರನಾದ ಜರಾಸಂಧನನ್ನು ಕೊಂದ ಮೇಲೆ ಆ ಕೃಷ್ಣನನ್ನು ಉಳಿಸಲು ಸಾಧ್ಯವಿಲ್ಲ. ನಡೆ, ರಾಜಸುಯಾಗಕ್ಕೆ ಹೋಗಿ ಆ ಕೃಷ್ಣನನ್ನು ಧ್ವಂಸ ಮಾಡಿಬಿಡೋಣ. ನಡೆ ಸಹೋದರ, ನಡೆ. ನಡೆ ಅಗ್ರಜ. ಇದೇ ರುದ್ರಭೂಮಿ.
ನನ್ನ ಜನ್ಮದಾತರನ್ನು, ನನ್ನ 99 ಮಂದಿ ಸಹೋದರರನ್ನು ಅಂತ್ಯಕ್ರಿಯೆಗೈದ ಪುಣ್ಯ ಸ್ಥಳ ಇದೇ ಇದೇ ರುದ್ರಭೂಮಿ. ಅಪ್ಪಾಜಿ ಅಪ್ಪಾಜಿ, ಈ ಸೌಬಲ ರಾಜ ಶಕುನಿಯ ಶ್ರದ್ಧಾಂಜಲಿಯನ್ನು ಸ್ವೀಕರಿಸಿ, ಶ್ರದ್ಧಾಂಜಲಿಯನ್ನು ಸ್ವೀಕರಿಸಿ. ಶಕುನಿ, ಅಂದು ನಿನ್ನ ತಮ್ಮಂದರಿಗಾಗಿ ಮಾಡಿದ ಶಪಥವೇನಾಯಿತು? ಸದ್ದು ಪಂಥವೇನಾಯಿತು? ಸದ್ದು ನಿನ್ನ ಛಲವೇನಾಯಿತು? ಸದ್ದು ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲಗಳೆಯುತ್ತಿರುವ ಅಧಮ ಮರಳುಗಳೇ ಸದ್ದು. ನಿಮ್ಮ ವಕ್ರ ನುಡಿಯ ಆಕ್ರಂದನವನ್ನು ಸ್ಥಿರಗೊಳಿಸಿರಿ. ಏನಿ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಶ ರಣಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದಿಸುತ್ತಿರುವ ಪ್ರಳಯ ಚಂಡಮಾರುತದ ತಾಂಡವ ನೃತ್ಯ. ಅಖಂಡ ಭರತ ಖಂಡದ ಕುಹಕ ಕುಕ್ಷಿಕತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ, ಕಪಟ ದ್ಯೂತ ವಿದ್ಯಾ ವಿಶಾರದ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳೆಲ್ಲರ ಸರಸ ಸಲ್ಲಾಪ. ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಮತ್ತ, ದುರ್ಜಾತ, ದುರುಳ ದುರ್ಯೋಧನನೇ ಕೇಳು. ಅಂದು ಅಂದು ನಿನ್ನ ಹೆತ್ತಮ್ಮನ ಸಹೋದರರೆಂಬುದನ್ನು ಮರೆತು ನಿರಪರಾಧಿಗಳು ಆ ಗಾಂಧಾರ ವಂಶೋದ್ಧಾರಕರು ಆದ ನನ್ನ ಜನ್ಮದಾತರನ್ನು, ನನ್ನ ಸಹೋದರರನ್ನು, ನನ್ನನ್ನು ಆ ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನೆಸಿಕೊಂಡರೆ ಅಬ್ಬಾ, ಕೋಟಿ ಕಠಾರಿಗಳು ಎಲ್ಲವೂ ನನ್ನೆದೆಯನ್ನು ಆಕ್ರಮಿಸಿದಂತಿದೆ. ನನ್ನ ದೇಹವೇ ನಡುಗುತ್ತಿರುವುದು, ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವುದು. ದುರ್ಯೋಧನ, ಅಂದು ಅಂದು ನೀನು ನಮಗೆ ನೀಡುತ್ತಿದ್ದ ಒಂದೇ ಒಂದು ಹಿಡಿ ಅನ್ನ, ಒಂದೊಳಲೆ ನೀರು ನಮ್ಮಗಳ ಹಸಿವನ್ನು ನೀಗಿಸುತ್ತಿರಲಿಲ್ಲ. ಆಗ ನನ್ನ ಸಹೋದರರೆಲ್ಲರೂ ಜೊತೆಯಾಗಿ ಸೇರಿ ನಿರ್ಧರಿಸಿ ಅದೆಲ್ಲವನ್ನು ನನಗಿತ್ತು. ನಿನ್ನ ಸರ್ವನಾಶದ ಹೊಡೆಯನ್ನು ನನಗಿತ್ತು. ಹಸಿವಿನ ಆಕ್ರಂದನದಿಂದ ನರಳಿ ನರಳಿ ಒಬ್ಬೊಬ್ಬರಾಗಿಯೇ ಮಡಿದರು ದುರ್ಯೋಧನ, ಒಬ್ಬೊಬ್ಬರಾಗಿಯೇ ಮಡಿದರು, ಒಬ್ಬೊಬ್ಬರಾಗಿಯೇ ಮಡಿದರು. ಆದರೆ ನಾನು ನಿಮ್ಮಗಳ ತುತ್ತನ್ನು ತಿಂದು ಇಂದಿಗೂ ಜೀವಂತವಾಗಿರುವುದೇ ನಿಮ್ಮೆಲ್ಲರ ಮರಣಕ್ಕೆ ಕಾರಣಕರ್ತನಾದ ಆ ದುರುಳ ದುರ್ಯೋಧನನ ಕೊರಳಿಗೆ ಉರುಳಿನ ಹಗ್ಗವನ್ನು ಹಾಕಲು. ದುರ್ಯೋಧನ, ಕುರುಕುಲದ ದುಷ್ಟ ಕೀಟವೇ, ನೋಡು 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 ಈ ದಾರುಣ ದೃಶ್ಯವನ್ನು. ಈ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಟಲದಿಂದಳಿಯದೆ ಉಳಿದು ನನ್ನ ಶೂನ್ಯ ಪಟಲದಲ್ಲಿ ಸ್ಥಿರವಾಗಿ ನಿಂತಿದೆ. ಬಿಡಬಾಗ್ನಿ ಜ್ವಾಲೆಯಿಂದ ನೊಂದು ಬೆಂದು
ಬಿಡಬಾಗ್ನಿ ಜ್ವಾಲೆಯಿಂದ ನೊಂದು ಬೆಂದು ಕೃಶವಾಗಿರುವ ನನ್ನೀ ದೇಹವನ್ನು ಅಣು ಅಣುವಾಗಿ ಛಿದ್ರ ಛಿದ್ರವಾಗಿ ಕತ್ತರಿಸಿ ತುಂಡರಿಸಿ ನೋಡಿದರು ರಕ್ತಕ್ಕೆ ರಕ್ತ, ದ್ವೇಷಕ್ಕೆ ದ್ವೇಷ, ರಕ್ತಕ್ಕೆ ರಕ್ತ, ದ್ವೇಷಕ್ಕೆ ದ್ವೇಷ, ಪ್ರತೀಕಾರಕ್ಕೆ ಪ್ರತೀಕಾರವೆಂಬ ಮಾತ್ಸರ್ಯದ ಮಾತುಗಳೇ ಹೊರತು ನನ್ನಲ್ಲಿ ಇನ್ನಾವ ಆಸೆ ಆಕಾಂಕ್ಷೆಗಳು ಉಳಿದಿಲ್ಲ. ನನ್ನಲ್ಲಿ ಇನ್ನಾವ ಆಸೆ ಆಕಾಂಕ್ಷೆಗಳು ಉಳಿದಿಲ್ಲ. ದುರ್ಯೋಧನ, ಅಂದಿನ ನನ್ನ ಸಹೃದಯವು ಇಂದು ಕಠೋರವಾಗಿದೆ. ಹಸಿವಿನಿಂದ ಕಂಗೆಟ್ಟ ಕಾಲ ಸರ್ಪವಾಗಿದ್ದೇನೆ. ದುರ್ಯೋಧನ, ಅಂದು ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರನ್ನೊಳಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರುಗಳಿಂದ ಕಪ್ಪ ಕಾಣಿಕೆಗಳನ್ನು ಪಡೆದು ಸಾಮ್ರಾಟನಾಗಿ ಮೆರೆಯಬಹುದಿತ್ತು. ಶಕುನಿ ಮಹಾರಾಜನಿಗೆ ಬಹುಮಾನ. ಶಕುನಿ ಮಹಾರಾಜನಿಗೆ ಬಹುಮಾನ. ಆದರೆ ಆ ನಿನ್ನ ಕುಟಿಲ ತಂತ್ರದಿಂದ ಅದೂ ಕೂಡ ನಾಶವಾಯಿತು. ದುರ್ಯೋಧನ, ಗತಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾಗುವಂತೆ ನಾನು ಸಹ ನಿನ್ನಲ್ಲಿಯೇ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆ ನಾಣ್ಣುಡಿಯನ್ನು ಅನುಸರಿಸಿ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಗೆಳಿಸಿ ಹಸ್ತಿನಾವತಿಯ ಆ ರತ್ನ ಖಚಿತ ಸಿಂಹಾಸನವನ್ನು ರಕ್ತದ ಓಕುಳಿಯಲ್ಲಿ ಮುಳುಗಿಸಿ ರಾಜ್ಯದೆಲ್ಲೆಡೆ ಅಶಾಂತಿ ಬಿರುಗಾಳಿಯನ್ನೆಬ್ಬಿಸಿ ನಿನ್ನ ತಮ್ಮಂದಿರನ್ನು ನಾಶಪಡಿಸದಿದ್ದರೆ ಕುಹಕ ಕಂಠದ ಕುಕ್ಷಿಕತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ, ಕಪಟ ದ್ಯೂತ ವಿದ್ಯಾ ವಿಶಾರದ ಈ ಸೌಬಲ ರಾಜ ಶಕುನಿಗೆ ಎಲ್ಲಿಯದು ಶಾಂತಿ? ಕೌರವೇಶ್ವರ, ಎಲ್ಲಿಯದು ವಿಶ್ರಾಂತಿ? ಅಲ್ಲಿಯವರೆಗೂ ನನ್ನ ಈ ರೋಷಾಗ್ನಿ ಜ್ವಾಲೆಯು ಧಗಧಗಿಸುತ್ತಿರುವುದು ಧಗಧಗ ನೆದ್ದಿರ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ. ಧಗಧಗ ನೆದ್ದಿರ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ. ಎಲ್ಲೆಲ್ಲೋ ಒಯ್ಯುವುದೆಂದು ಕುರುವಂಶಗಳು ಕೌರವೇಶ್ವರ ಹರಡಿದ ಎಲ್ಲೆಲ್ಲೋ ಉಳಿಯುವುದೆಂದು ಕುರುವಂಶಗಳು ಧಗಧಗ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ. ಸೋಲಿಸ ನಮ್ಮನು ಗುರುಪತಿ ತಾನು ಹಸ್ತಿನವತಿ
ನವದಿಯ ಸೆರೆಯೊಳಗಿಟ್ಟನು ಸೋಲಿಸ ನಮ್ಮನ್ನು ಕುರುಪತಿ ತಾನು ಹಸ್ತನವದಿಯ ಸೆರೆಯೊಳಗಿಟ್ಟನು ಅಣ್ಣ ತಮ್ಮಂದಿರು ನೋರ್ವರು ನಾವು ಕೌರವೇಶ್ವರ ಅಣ್ಣ ತಮ್ಮಂದಿರು ನೋರು ನಾವು ನಮಗೊದಗಿತು ಸೆರೆ ಮನೆಯಳು ತಾವು ದಗದಗ 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 ನೆದ್ದಿದೆ ದ್ವೇಷದ ಜ್ವಾಲೆ ದಯಿಸುತ್ತಿರುವುದು ಲೋಕ ಕರಾಳೆ ನೂರೊಬ್ಬನೇ ಉಳಿದೆ ನಾನು ಎಂದರು ಹೆಮ್ಮರವಾಗಿ ಹೋದೆನ್ನಯ್ಯ ಸೇಡು 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 ಹೆಮ್ಮರವಾಗಿ ಹೋದೆನ್ನಯ್ಯ ಸೇಡು ಸ್ಮಶಾನಗೊಳಿಸುವೆ ಕೌರವ ನಾಡು ದಗದಗ 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 ನೆದ್ದಿದೆ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ ಕೌರವೇಶ್ವರ ದಗದಗ ದಗದಗ ಸರ್ಪಲಾಂಛನದ ಸಪ್ತಹೆಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಭೋರ್ಗರೆವ ಬಿರುಗಾಳಿಗೆ ಬೆಚ್ಚದೆ ಧರೆಯನ್ನೇ ನಡುಗಿಸಿ ಪ್ರಚಂಡ ಗಂಡುಗಲಿಯಾಗಿ ಪ್ರಜ್ವಲಿಸುತ್ತ ಕನಿಕರತ್ನ ಸೋಪಾನಗಳಿಂದೊಳಗಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಝೇಂಕಾರ ಮಾತ್ರದಿಂದಲೇ ಚತುರ್ದಶ ತ್ರಿಭುವನವನ್ನೆಲ್ಲ ಮೆಟ್ಟಿ ನಿಂತ ಮಹಾವೀರ ಈ ಹಸ್ತಿನಾದೀಶ್ವರ ಈ ಕುರುಚಕ್ರೇಶ್ವರ ಈ ಕೌರವೇಶ್ವರ ಆ ಭಂಡ ಭೀಮನ ರುಂಡವನ್ನು ಚಂಡಾಡಿ ಅವನ ಗುಂಡಿಗೆಯ ಬಿಸಿ ರಕ್ತವನ್ನು ಪಾನ ಮಾಡಲು ಸದಾ ಸಿದ್ಧನಾಗಿರುವ ಎನ್ನನುಜ ದುಶ್ಯಾಸನ ಅದೂ ಅಲ್ಲದೆ ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ವಿಮರಿಸದೆ ಅನುಪಮ ರಾಜಭಕ್ತಿ ಅಪ್ರತಿಮ ಶೌರ್ಯ ತೋರಿ ಸೂಕ್ತ ಕಾಲದಲ್ಲಿ ಉಪಯುಕ್ತ ಸಲಹೆಗಳನ್ನು ನೀಡುತ್ತಿರುವ ಎನ್ನ ಸೋದರ ಮಾವ ಶಕುನಿ ಎಂಥವರುಗಳನ್ನು ಪಡೆದ ನಾನೇ ಧನ್ಯ ನಾನೇ ಧನ್ಯ. ಹಸ್ತಿನಾವತಿಯ ರಾಜಸಿಂಹಾಸನವೇ ನನ್ನ ಪ್ರಣಾಮಗಳನ್ನು ಸ್ವೀಕರಿಸು. ವೀರ ಧೀರರಲು ಘನ ಗುಣ ನೆನೆಸಿ ಮೆರೆಯುತ್ತಿರುವೆ ನಾನ್ ಸಮಚಿತ ನೆನೆಸಿ ವೀರ ಧೀರರಲು ಘನ ಗುಣ ನೆನೆಸಿ ಮೆರೆಯುತ್ತಿರುವೆ ನಾನ್ ಸಮಚಿತ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ನಿರುತವು ಧರೆಯಳು ಸುಖದಲ್ಲಿ ಬಾಳ್ವೆ ನಿರುತವು ಧರೆಯಳು ಸುಖದಲ್ಲಿ ಬಾಳ್ವೆ ನಿರುತವು ಧರೆಯಳು ಸುಖದಲ್ಲಿ ಬಾಳ್ವೆ ನಿರುತವು ಧರೆಯಳು ಸುಖದಲ್ಲಿ ಭಲರೆ ಮೆರುವೆ ಜಗತಿ ಭಲರೆ ಭಲರೆ ಬಲು ಸಾಹಸದಿಂದ ಭಲರೆ ಮೆರುವೆ ಜಗತಿ ಭೀಷ್ಮ ದ್ರೋಣ ಕುರುಪಿತ ಸಹಜ ಭೀಷ್ಮ ದ್ರೋಣ ಕುರುಪಿತ ಸಹಜ ಕರ್ಣ ದುಶಾಸನ ಶಕುನಿಗಳಿವರ ಕರ್ಣ ದುಶಾಸನ ಶಕುನಿಗಳಿವರ ಬೆಂಬಲವೆನಗಿರ ಧರೆಯನ್ನಾಳ್ವೆ ಬೆಂಬಲವೆನಗಿರ ಧರೆಯನ್ನಾಳ್ವೆ ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ
ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ, ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ. ಸಾರಿ ಭುಜಬಲ ಪರಾಕ್ರಮ ತೋರಿ ಘನ ಮುದವನು ನಾ ಬೀರಿ ಹಠ ಮಾಡಿ ಸಾರಿ ಭುಜಬಲ ಪರಾಕ್ರಮ ತೋರಿ ಘನ ಮುದವನು ನಾ ಬೀರಿ ಹಠ ಮಾಡಿ ಅರಿಗಳ ದಳಗಳ ಕಡಿಯುತ್ತ ಧುರದೊಳು, ಅರಿಗಳ ದಳಗಳ ಕಡಿಯುತ್ತ ಧುರದು ಫಲರೆ ಮೆರವೆ ಜಗದಿ, ಫಲರೆ ಫಲರೆ ಬಲು ಸಾಹಸದಿಂದ ಫಲರೆ ಮೆರವೆ ಜಗದಿ, ಫಲರೆ ಮೆರವೆ ಜಗದಿ, ಫಲರೆ ಮೆರವೆ ಜಗದಿ. ಸಹೋದರ ದುಶ್ಯಾಸನ, ಅಗ್ರಜ, ಸಕಲ ಸಾಮ್ರಾಜ್ಯದ ವೀರನಾಗಿ ಈ ಭರತ ಖಂಡವನ್ನೇ ಆಳುತ್ತಿರುವ ನನಗೆ ನನಗೆ ಸರಿಸಾಟಿ ಯಾರು? ನನ್ನನ್ನು ಕಂಡರೆ ಆ ಪಾಂಡವರು ಹೆದರಿ ಓಡಿ ಹೋಗುವರಲ್ಲವೇ? ಅಗ್ರಜ, ಸಹೋದರ, ನಮ್ಮ ಕುಲವೈರಿಗಳಾದ ಆ ಪಾಂಡವರ ಮದವನ್ನು ಮುರಿದು ಆ ಭೀಮಸೇನನ ಕರುಳನ್ನು ಬಗೆದು ಧ್ವಜ ಪತಾಕೆಯನ್ನು ಹಾರಿಸುವ ತನಕ ಈ ದುಶ್ಯಾಸನನಿಗೆ ಶಾಂತಿ ಎಲ್ಲಿಂದ ಬರಬೇಕು? ಅಗ್ರಜ, ಶಾಂತಿ ಎಲ್ಲಿಂದ ಬರಬೇಕು? ಸಹೋದರ, ನೀನಲ್ಲವೇ ನನ್ನ ಭುಜಬಲದ ವಿಜಯಲಕ್ಷ್ಮಿ. ನಿನ್ನ ಕೀರ್ತಿಯನ್ನು ಕಂಡು ನಾನು ಬಹಳ ಖುಷಿಯಾಗಿದ್ದೇನೆ. ನಿನ್ನ ಪೀಠವನ್ನು ಪರಿಗ್ರಹಿಸು. ಮಾವ, ಪಾಂಡವರನ್ನು ವಧಿಸುವ ವಿಚಾರದಲ್ಲಿ ನಿನ್ನ ಅಭಿಪ್ರಾಯವೇನು ಮಾವ? ಕೌರವೇಶ್ವರ, ಯುದ್ಧದಲ್ಲಿ ಯಾವಾಗಲೂ ಆ ಪಾಂಡವರ ಪರಾಕ್ರಮವೇ ಮೇಲಾಗುತ್ತಿರುವುದು. ನೀವುಗಳು ಸಾಹಸಿಗಳಾಗಿ ಅವರನ್ನಿನ್ನೂ ವಧಿಸದೆ ಬಿಟ್ಟಿರುವಿರಲ್ಲ, ಇದು ಸರಿಯೇ? ಮಾವ, ಸಕಲ ಸಾಮ್ರಾಜ್ಯದ ವೀರನಾಗಿ ವೀರಮಾತೆ ಗರ್ಭ ಸಂಜಾತನಾಗಿ 100 ಜನ ಸಹೋದರನ್ನೊಳಗೂಡಿ ಚಂದ್ರಕುಲ ಚಕ್ರೇಶ್ವರ ಎನಿಸಿದ ನಾನು ಆ ಪಾಂಡವರಿಗೆ ಹೆದರುವುದೆಂದರೇನು? ಆದರೂ ನನಗೆ ಕೆಲವೊಂದು ಚಿಂತೆಗಳಿದೆ ಮಾವ, ಚಿಂತೆಗಳಿದೆ. ನಾವು ಬಾಲ್ಯಾವಸ್ಥೆಯಲ್ಲಿ ಮರಕೋತಿ ಆಟವಾಡುವಾಗ ಆ ವೃಕೋದರನು ಮರವನ್ನು ಅಲುಗಾಡಿಸಿ ನಮ್ಮನ್ನು ಕೊಳಕ್ಕೆ ಬೆಳೆಸಿದ್ದು ನನ್ನ ಮನಸ್ಸಿನಲ್ಲಿ ಇಂದು ಹಸಿಯಾಗಿದೆ ಮಾವ, ಹಸಿಯಾಗಿದೆ. ಖಂಡಿತ ತಪ್ಪು. ಆ ಭಂಡ ಭೀಮನನ್ನು ವಿಷಪ್ರಾಸನ ಮಾಡಿಸಿ ಅವನನ್ನು ಮುಗಿಸಲು ಪ್ರಯತ್ನಿಸಿದೆ. ಆದರೆ ಆ ಪ್ರಯತ್ನ ಕೈಗೂಡಲಿಲ್ಲ ಮಾವ, ಕೈಗೂಡಲಿಲ್ಲ. ಅದು ಸತ್ಯವೇ. ಆ ಪಾಂಡವರ ವಂಶವನ್ನೇ ಸರ್ವನಾಶ ಮಾಡಲು ಅರಗಿನ ಮನೆಯಲ್ಲಿ ಮಹತ್ತರವಾದ ಯೋಜನೆಯೊಂದನ್ನು ಸಿದ್ಧಪಡಿಸಿದೆ. ಆದರೂ ಅಲ್ಲೂ ನನ್ನ ಪ್ರಯತ್ನ ವಿಫಲವಾಯಿತು ಮಾವ, ವಿಫಲವಾಯಿತು. ನಿಜವಾದ ಮಾತು. ಅಂದು ಸುಭದ್ರೆಯನ್ನು ವರಿಸಬೇಕೆಂದು ನಾನು ನಿಶ್ಚಯಿಸಿದ್ದೆ. ಆದರೆ ಆ ಕೃಷ್ಣಾರ್ಜುನರ ಕಪಟತನದಿಂದ ನಾನು ಮೋಸ ಹೋದೆ ಮಾವ, ಮೋಸ ಹೋದೆ. ಕೃಷ್ಣ ಕಪಟನೇ ಅಲ್ಲವೇ? ಅಂದು ದ್ರೌಪದಿ ಸ್ವಯಂವರದಲ್ಲಿ ಧನುಸ್ಸನ್ನು ಎತ್ತಿ ದ್ರೌಪದಿಯನ್ನು ನಾನೇ ಗೆಲ್ಲುತ್ತಿದ್ದೆ. ಆದರೆ ಆ ಕೃಷ್ಣನ ಕುಟಿಲತನದಿಂದ ಮೋಸ ಹೋದೆ ಮಾವ, ಮೋಸ ಹೋದೆ. ಅದು ಸತ್ಯವೇ. ನಾರಾಯಣ ನಾರಾಯಣ. ಮಹರ್ಷಿಗಳಿಗೆ ನಮಸ್ಕರಿಸುವರು. ಪೀಠವನ್ನು ಪರಿಗ್ರಹಿಸಿ. ದುರ್ಯೋಧನ ಸಾರ್ವಭೌಮ, ನಿನಗೆ ಮಂಗಳವಾಗಲಿ. ಹಾಗೆಯೇ ನಾರದರೆ, ಬಹಳ ದಿನಗಳ ಬಳಿಕ ಹಸ್ತಿನಾಪುರಕ್ಕೆ ಆಗಮಿಸಿದ್ದೀರಿ. ಯಾವ ಯಾವ ದೇಶದಲ್ಲಿ ಏನೇನು ನಡೆಯುತ್ತಿರುವುದು, ಹಾಗೆಯೇ ನನ್ನ ಮಿತ್ರರಾದ ದಂತವಕ್ರ, ಶಿಶುಪಾಲ, ಜರಾಸಂಧನನ್ನು ಕಂಡಿರ? ಎಲ್ಲರೂ ಸೌಖ್ಯ ತಾನೇ? ದುರ್ಯೋಧನ, ನಡೆದ ವಿಚಾರವನ್ನು ನಾನೇನೆಂದು ಹೇಳಲಿ? ಏನಾಯಿತು? ಭೀಮನಿಗೂ ನಿನ್ನ ಪ್ರಾಣಮಿತ್ರರಾದ ಜರಾಸಂಧನಿಗೂ ಘೋರ ಮಲ್ಲಯುದ್ಧವಾಗಿ ಕಡೆಗೆ ಜರಾಸಂಧನು ಮಡಿದನು. ಏನು? ಹೌದು. ಅದು ಅಲ್ಲದೆ ಸತ್ಯಸಂಧನನಾದ ಧರ್ಮರಾಜನು ರಾಜಸುಯಾಗವನ್ನು ಮಾಡಲು ನಿಶ್ಚಯಿಸಿ ಈಗ ಯಾಗಮಂಟಪದ ಸಿದ್ಧತೆಯಲ್ಲಿರುವನು. ಹೌದೇ? ಅಲ್ಲಿಗೆ ನಿನ್ನ ಪ್ರಾಣಮಿತ್ರರಾದ
ಶಿಶುಪಾಲ ದಂತವಕ್ರರು ಹೋಗುತ್ತಿರುವರು. ಓಹೋ, ನೀನು ಅಲ್ಲಿಗೆ ಬರುವೆಯೋ ಇಲ್ಲವೋ ಎಂದು ತಿಳಿದುಕೊಳ್ಳಲು ಓಡೋಡಿ ಬಂದೆನು. ಓಹೋ, ನೋಡಿದೆಯ ಅಗ್ರಜ, ಆ ತಿರುಕ ಪಾಂಡವರಿಗೆ ಎಷ್ಟು ಸಕ್ಕಾಯಿತು. ನನಗೆ ಈಗಲೇ ಅಪ್ಪಣೆಯನ್ನು ನೀಡು, ಅವರ ಯಾಗಶಾಲೆಯನ್ನು ಧ್ವಂಸ ಮಾಡಿ ಬಿಡುವೆನು. ಕೌರವೇಶ್ವರ ಮಾವ ದುಡುಕಬೇಡ. ಆ ಪಾಂಡವರ ಪರಾಕ್ರಮ ಏನಾಗುವುದು ಮುಂದೆ ನೋಡೋಣ. ಏನು ವೈರಿಗಳ ಸಂಪತ್ತನ್ನು ನೋಡುವುದು ಹೋಗುವುದೇ? ಆಗದು. ಇಲ್ಲ, ನಡೆ, ನಾವು ರಾಜಸೂಯ ಯಾಗಕ್ಕೆ ಹೋಗೋಣ. ದುರ್ಯೋಧನ, ನೀನು ಯಾಗಕ್ಕೆ ಹೋದರೆ ನಿನಗೆ ದಾಯಾದಿ ಮಾತ್ಸರ್ಯ ಇಲ್ಲವೆಂದು ಎಲ್ಲರೂ ತಿಳಿದುಕೊಳ್ಳುವರು. ಅದೂ ಅಲ್ಲದೆ ಮಿತ್ರಕೂಟ, ಯಾಗಮಂಟಪ ಎಲ್ಲವನ್ನೂ ನೋಡಿದಂತಾಗುತ್ತದೆ. ಒಪ್ಪಿಕೋ ಸುಯೋಧನ. ಪೂಜ್ಯರೇ, ನೀವಿನ್ನು ಹೊರಡಿ. ಹಾಗೇ ಆಗಲಿ, ನಿನಗೆ ಮಂಗಳವಾಗಲಿ. ಹಾಗೇ ಆಗಲಿ. ನಾನಿನ್ನು ಬರುವೆನು. ನಾರಾಯಣ ನಾರಾಯಣ. ಸಹೋದರ, ನೀನು ಆ ಭೀಮನ ಪರಾಕ್ರಮವನ್ನು ನೋಡಿ ಅಂಜಬೇಡ. ಮಾವ, ನೀನು ಆ ಧರ್ಮರಾಯನ ಮಾತಿಗೆ ಮರುಳಾಗಬೇಡ. ನಡೆಯಿರಿ, ರಾಜಸೂಯಾಗವನ್ನು ನೋಡೋಣವಂತೆ. ಮಗುವೆ, ನಾನು ಮರಳಾಗುವುದೇ? ಬಾಯ್ ಬಾಯ್. ಪರಮಾತ್ಮ, ಸಂತಪಿಸುತ್ತಾ ನನ್ನನ್ನು ಧ್ಯಾನಿಸಲು ಕಾರಣವಾದರೂ ಏನು? ಪರಮಾತ್ಮ, ಈ ರಾಜಸೂಯ ಯಾಗವು ನಿನ್ನಿಂದಲೇ ಕೈಗೂಡಬೇಕು. ಯಾರು ಯಾರಿಗೆ ಯಾವ ಕೆಲಸವನ್ನು ನೇಮಿಸಬೇಕು ತಿಳಿಸು ಪರಮಾತ್ಮ. ಧರ್ಮನಂದನ, ಭರತ ಪಿತಾಮಹರಾದ ಭೀಷ್ಮಾಚಾರ್ಯರಿಂದ ಯಾಗಶಾಲೆಯನ್ನು ನಿರ್ಮಿಸು. ನಕುಲ ಸಹದೇವರಿಗೆ ಆಜ್ಞೆ ಮಾಡಿ ದೇಶಾಧಿಪತಿಗಳಿಂದ ಕಪ್ಪ ಕಾಣಿಕೆಯನ್ನು ತರಲು ಹೇಳು. ಅರ್ಜುನ, ನೀನು ಬಂದಂತಹ ದೇಶಾಧಿಪತಿಗಳಿಗೆ ಸತ್ಕರಿಸು. ಹಾಗೆ ಆಗಲಿ. ಭೀಮಸೇನ, ನೀನು ದಕ್ಷಿಣ ದಿಕ್ಕಿನಲ್ಲಿರುವ ಹಿಮಾಚಲ ಪರ್ವತದಲ್ಲಿ ಜಗದೀಶ್ವರನ ಭಕ್ತನಾದ ಪುರುಷಾಮೃಗನು ಶಿವಲಿಂಗಾರ್ಚನೆಯನ್ನು ಮಾಡುತ್ತಿರುವನು. ನೀನು ನಿರ್ಭಯವಾಗಿ ಹೋಗಿ ಆ ಪುರುಷಾಮೃಗನನ್ನು ಕರೆದುಕೊಂಡು ಬಾ. ಪರಮಾತ್ಮ, ನಿನ್ನ ಅನುಗ್ರಹವಿರಬೇಕಾದರೆ ಭಯವೆಂದರೇನು? ನೀವು ರಾಜಸೂಯ ಯಾಗಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿದ್ದೀರಿ. ನಾನೀಗಲೇ ಬರುತ್ತೇನೆ. ಪರಮಾತ್ಮ, ನನ್ನನ್ನು ಆಶೀರ್ವದಿಸು. ಅಣ್ಣ, ನಾನಿನ್ನು ಬರುತ್ತೇನೆ. ಶೀಲವಾಗಿ ರಾಮನ ನಾಮ ಹೇ ಪರಂಧಾಮ, ರಾಮನ ನಾಮ ಶ್ರೀ ರಘುರಾಮ, ಸೀತಾ ರಮಣ ಶ್ರೀ ರಘುರಾಮ, ರಾಮ ರಾಮ ಶಿವಧನುಸನ್ನು ಮುರಿದು ಸೀತೆಯ ನೀಗೆದು, ಶಿವಧನುಸನು ಮುರಿದು ಸೀತೆಯ ನೀಗೆದು, ಶಿವಧನುಸನು ಮುರಿದು ಸೀತೆಯ ನೀಗೆದು, ಭಾತೃವಾತ್ಸಲ್ಯಕ್ಕೆ ಪಾದುಕೆ ನೀಡಿದ, ಭಾತೃವಾತ್ಸಲ್ಯಕ್ಕೆ ಪಾದುಕೆ ನೀಡಿದ, ರಾಮನ ನಾಮ ಹೇ ಘನಶ್ಯಾಮ, ಸೀತಾ ರಮಣ ಶ್ರೀ ರಘುರಾಮ, ರಾಮ ರಾಮ ಶ್ರೀಮದ್ಗುರು ಹಂಸಾವತಾರ, ಯುಗ ಯುಗಕ್ಕೆ ನೀ ಆಧಾರ, ಶ್ರೀ ವೈಷ್ಣವೋ ಸ್ಥಾಪನಾಚಾರ್ಯ, ಧೀರ ಭಕ್ತ ಜನ ಮಂದಾರ, ಸಕಲ ಜೀವಿಗಳಲ್ಲೂ ವ್ಯಾಪಿಸಿರುವ ಪರಂಧಾಮನೆ,
ನಿನ್ನನ್ನು ಎಷ್ಟು ಹಾಡಿ ಹೊಗಳಿದರೂ ಸಾಲದು. ಬಾಲ ಹನುಮ, ಬಲಾಢ್ಯ ಹನುಮ ಎಲ್ಲರನ್ನೂ ನೋಡಿದೆ. ಈಗ ಈ ವೃದ್ಧ ಹನುಮನನ್ನು ನೋಡಲು ಬಾರದಿರುವೆಯಾ ತಂದೆ? ತಂದೆ, ತಾಯಿ, ಬಂಧು ಬಳಗ ಎಲ್ಲರೂ ನೀನೇ ಆಗಿರುವೆ. ಒಮ್ಮೆ ಬಂದು ಈ ನಿನ್ನ ಭಕ್ತನನ್ನು ನೋಡಬಾರದೆ ತಂದೆ? ರಾಮ, ಇದೇನಿದು? ರಾಮ ಧ್ಯಾನ ಮಾಡಬೇಕಾದರೆ ಯಾವುದು ಭೂಮಿ ಬಿರಿದಂತೆ? ಏನಿದು? ಏನು? ಪುರುಷಾಮೃಗನನ್ನು ಕರೆತರಲು ಹೋಗಬೇಕಾದರೆ ಯಾವುದೋ ಕೋತಿಯು ತನ್ನ ಬಾಲವನ್ನು ಅಡ್ಡವಾಗಿಟ್ಟುವುದು. ಎಲೈ ಕೋತಿಯೇ, ನನ್ನ ಬಾಲವನ್ನು ತೆಗೆದು ದಾರಿಯನ್ನು ಬಿಡು. ಅಯ್ಯ ವೀರಾಗ್ರಣಿ, ನನಗೆ ವೃದ್ಧಾಪ್ಯ ಬಂದಿರುವುದು. ಈ ಬಾಲವನ್ನು ಎತ್ತಿ ಪಕ್ಕದಲ್ಲಿಡಲು ನನಗೆ ಶಕ್ತಿ ಇಲ್ಲ. ಹಾಗಾಗಿ ನೀನೇ ಸ್ವಲ್ಪ ಪಕ್ಕದಲ್ಲಿಟ್ಟು ಹೋಗಬಾರದೇನಪ್ಪ? ಈ ಶುಭ ಕಾರ್ಯಕ್ಕೆ ಈ ಅಮಂಗಳ ಬೇರೆ ಕೇಳು. ಗಾದೆಯಿಂದ ಎತ್ತು ಬಿಸಿಡುವೆ. ಅಯ್ಯ ವೀರಾಗ್ರಣಿ, ನನಗೆ ಸಾಧ್ಯವಾಗಲಿಲ್ಲ. ನೀನು ಯಾರು? ನಿನ್ನ ಕುಲ ಯಾವುದು? ಅಯ್ಯ ವೀರಾಗ್ರಣಿ, ಬಾಲವನ್ನು ಎತ್ತಿಡಲು ಸಾಧ್ಯವಾಗದೆ ಬಹಳಷ್ಟು ಕಷ್ಟಪಡುತ್ತಿರುವೆಯಲ್ಲ, ನಿನ್ನ ಅಂಶ ಯಾವುದು? ಅಯ್ಯ, ನಾನು ಪಾಂಡು ಮಹಾರಾಜನ ಮಗನಾದ ಭೀಮಸೇನ. ನನ್ನ ಅಣ್ಣ ಧರ್ಮರಾಯ. ನನಗೆ ಅರ್ಜುನ, ನಕುಲ, ಸಹದೇವರೆಂಬ ಸಹೋದರರಿದ್ದ. ಅದರಲ್ಲಿ ಧರ್ಮರಾಯನು ರಾಜಸೂಯ ಯಾಗವನ್ನು ಮಾಡುತ್ತಿರುವನು. ಅದಕ್ಕಾಗಿ ಪುರುಷಾಮೃಗನನ್ನು ಕರೆತರಲು ಹಿಮಾಚಲದತ್ತ ಹೊರಟು ಬಿಡುವುದು. ದಯವಿಟ್ಟು ನೀನು ಯಾರು? ನಿನ್ನ ಅಂಶ ಯಾವುದು ಎಂದು ತಿಳಿಸು. ತ್ರೇತಾಯುಗದಲ್ಲಿ ಶ್ರೀರಾಮನ ಭಕ್ತನಾಗಿ ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತನಾದ ವಾಯುದೇವನವರ ಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮನೆಂತಲೂ ಮಾರುತಿ ಎಂತಲೂ ಕರೆಯುತ್ತಾರೆ. ಅಯ್ಯ, ನೀನು ಪುರುಷಾಮೃಗನನ್ನು ತರಲು ಹೋಗುತ್ತಿರುವೆ. ನೀನು ಆತನ ಕೈಗೆ ಸಿಕ್ಕಿದರೆ ನಿನ್ನನ್ನು ಅವನು ಸುಮ್ಮನೆ ಬಿಡುವನೇ? ಏನು? ನೀನು ವಾಯು ಅಂಶದವನೇ, ನಾನು ಕೂಡ ವಾಯು ಅಂಶದವನೇ. ಹಾಗಾದರೆ ನೀನು ನನ್ನ ಸಹೋದರನಾಗಬೇಕು. ಅಣ್ಣ, ನನ್ನ ಅಪರಾಧವನ್ನು ಮನ್ನಿಸು ಅಣ್ಣ, ಮನ್ನಿಸು. ಪುರುಷಾಮೃಗವನ್ನು ತರುವ ಬಗೆಯನ್ನು ತಿಳಿಸಣ್ಣ, ತಿಳಿಸು. ತೆಗೆದುಕೋ ಈ ನನ್ನ ಬಾಲದ 3 ರೋಮಗಳನ್ನು. ಅವನು ಶಿವಪೂಜಾ ಧುರಂಧರನು. ಅವನನ್ನು ನೀನು ಕೂಗಿದಾಗ ಅವನು ನಿನ್ನನ್ನು ಹುಡುಕಿಕೊಂಡು ಬರುತ್ತಾನೆ. ಆಗ 1 ರೋಮವನ್ನು ಎಸೆದರೆ ಕೋಟಿ ಲಿಂಗಗಳು ಉದ್ಭವವಾಗುತ್ತವೆ. ಅವನು ಆ ಲಿಂಗಗಳಿಗೆ ಪೂಜಿಸಿ ಆರಾಧಿಸಿ ಬರುವಷ್ಟರಲ್ಲಿ ನೀನು ಬಹಳಷ್ಟು ದೂರ ಓಡಿ ಹೋಗಬಹುದು. ಹೀಗೆ ರೋಮಗಳನ್ನು ಎಸೆಯುತ್ತಾ ಎಸೆಯುತ್ತಾ ನೀನು ಬೇಗನೆ ಪಟ್ಟಣವನ್ನು ಸೇರಿಕೊಳ್ಳಬಹುದು. ನಿನ್ನಿಂದ ಮಹದ ಉಪಕಾರವಾಯಿತು ಅಣ್ಣ. ನಾನಿನ್ನು ಬರುತ್ತೇನೆ, ನನ್ನನ್ನು ಆಶೀರ್ವದಿಸಣ್ಣ. ತಥಾಸ್ತು, ಹೋಗಿ ಬಾ. ಕಾಲು 10 ನಿಮಿಷಕ್ಕೆ ಆಗೋದು. ನಾಂದಿಯಾಗಲಿ ಶಿವ ಶಿವ ನಿನ್ನ ಲೀಲೆ ನಾಂದಿಯಾಗಲಿ. ಭೂಲೋಕವೇ ನಿನ್ನಿಂದ ಸ್ವರ್ಗವೆನಿಸಲಿ. ಭೂಲೋಕವೇ ನಿನ್ನಿಂದ ಸ್ವರ್ಗವೆನಿಸಲಿ. ಶಿವ ಶಿವ ಪರಮೇಶ್ವರ, ಕಾಪಾಡು ಕಾಪಾಡು. ನೋಡುವ ನೋಟ ಕೋಟಿ ನಿನ್ನದಾಗಲಿ. ಆಡುವ ಮಾತು ಶಿವ ನಾಮವಾಗಲಿ. ನೋಡುವ ನೋಟ ಕೋಟಿ ನಿನ್ನದಾಗಲಿ.
ಮಾತು ಶಿವ ನಾಮವಾಗಲಿ, ಕೇಳುವ ವಚನ ಶಿವ ಮಂತ್ರವಾಗಲಿ. ಹೇ ಪರಮೇಶ್ವರ, ಕೇಳುವ ವಚನ ಶಿವ ಮಂತ್ರವಾಗಲಿ, ಶಿವನಾಮದ ಸಂಕೀರ್ತನೆ ಜಗವ ಮೊಳಗಲಿ. ಶಿವನಾಮದ ಸಂಕೀರ್ತನೆ ಜಗವ ಮೊಳಗಲಿ. ಶಿವ 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 ನಿನ್ನ ಮಹಿಮಾ. ಭೂಲೋಕವೇ ನಿನ್ನಿಂದ ಸ್ವರ್ಗವೆನಿಸಲಿ. ತಂಗಾಳಿ ಬೀಸಿ ಬೀಸಿ ರಾಗವಾಗಲಿ, ರಾಗದಲ್ಲಿ ಓಂಕಾರ ನಾದ ಹರಿಯಲಿ. ತಂಗಾಳಿ ಬೀಸಿ ಬೀಸಿ ರಾಗವಾಗಲಿ, ರಾಗದಲ್ಲಿ ಓಂಕಾರ ನಾದ ಹರಿಯಲಿ. ಈ ಜಗವೇ ಶಿವಭಕ್ತಿಯ ನಿಲಯವಾಗಲಿ. ಜಗವೇ ಶಿವಭಕ್ತಿಯ ನಿಲಯವಾಗಲಿ. ಶಿವನಾಮದ ಸಂಕೀರ್ತನೆ ಜಗವ ಮೊಳಗಲಿ. ಶಿವನಾಮದ ಸಂಕೀರ್ತನೆ ಜಗವ ಮೊಳಗಲಿ. ಶಿವ 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 ನಿನ್ನ ಲೀಲೆ ನಾಂದಿಯಾಗಲಿ. ಭೂಲೋಕವೇ ನಿನ್ನಿಂದ ಸ್ವರ್ಗವೆನಿಸಲಿ. ಭೂಲೋಕವೇ ನಿನ್ನಿಂದ ಸ್ವರ್ಗವೆನಿಸಲಿ. ಭೂಲೋಕವೇ ನಿನ್ನಿಂದ ಸ್ವರ್ಗವೆನಿಸಲಿ. ಹೇ ಪರಮೇಶ್ವರ, ಕಾಪಾಡು ಕಾಪಾಡು. ಏನಿದು? ಓಂ ನಮಃ ಶಿವಾಯ. ಎಷ್ಟು ಹುಡುಕಿದರೂ ಪುರುಷಾಮೃತನು ಸಿಕ್ಕುತ್ತಲಿಲ್ಲ. ಓಂ ನಮಃ ಶಿವಾಯ. ಶಿವಧ್ಯಾನ ಕೇಳಿಸುತ್ತಿದೆ. ಓ ಪುರುಷಾಮೃಗ ಇಲ್ಲಿರುವುದು. ಎಲ್ಲ ಈ ಪುರುಷಾಮೃಗನೇ ನನ್ನ ಅಣ್ಣನಾದ ಧರ್ಮರಾಯನು ರಾಜಸೂಯ ಯಾಗವನ್ನು ಮಾಡುತ್ತಿರುವನು. ನನ್ನ ಜೊತೆ ಹೊರಟು ಬಾ. ಎಲ್ಲ ಈ ಪುರುಷಾಮೃಗನೇ ಹೊರಟು ಬಾ. ಎಲ್ಲವೋ ನನ್ನ ತಪೋಭಂಗ ಮಾಡಿದ ನರಾದವನೇ, ನಿನ್ನನ್ನು ಖಂಡಿತ ಉಳಿಸಲಾರೆ. ಅಣ್ಣನಾದ ಆಂಜನೇಯನು ಹೇಳಿದಾಗೆ ಈ ಒಂದು ರೋಮವನ್ನು ಎಸೆಯುತ್ತೇನೆ. ಓ ಇದೇನಿದು? ಇಷ್ಟೊಂದು ಲಿಂಗಗಳು ಉದ್ಭವ ಆಗಿವೆಲ್ಲ. ಇದಕ್ಕೆ ಪೂಜೆ ಮಾಡಿ ನಂತರ ಮುಂದೆ ತೆರಳುವೆನು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓ ಭೀಮನೇ ನಿಲ್ಲು. ಮತ್ತೊಂದು ರೋಮವನ್ನು ಹಾಕುತ್ತೇನೆ. ಹೇ ಪರಮೇಶ್ವರ, ಈ ನಿನ್ನ ಭಕ್ತನನ್ನು ಕಾಪಾಡು, ಕಾಪಾಡು ದೇವ, ಕಾಪಾಡು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮತ್ತೆ ಬಂದು ಬಿಟ್ಟ. ಇದೋ ಮತ್ತೊಂದು ರೋಮವನ್ನು ಹಾಕುತ್ತೇನೆ. ಓ ಪರಮೇಶ್ವರ, ಈ ಜಗತ್ತನ್ನೆಲ್ಲ ಉದ್ಧರಿಸಿದೇವ, ಕಾಪಾಡು ಕಾಪಾಡು. ಭೀಮ ನಿಲ್ಲು, ಓಡಬೇಡ. ನನ್ನ ತಪೋಭಂಗ ಮಾಡಿದ ನರಾದವನೇ, ನಿನ್ನನ್ನು ಖಂಡಿತ ಉಳಿಸಲಾರೇನು. ಮಾಡಿ ನಮ್ಮನನ್ನು ಕೊಲ್ಲಬೇಡ. ಅಣ್ಣ, ಪರಮಾತ್ಮನಾದ ಶ್ರೀಕೃಷ್ಣನು ಹೇಳಿದ ಹಾಗೆ ಯಾವ ದೇವ
ಒಳಗಡೆ ಇರುತ್ತಿದ್ದವು. ಅವನು ಗೆದ್ದ ಹಾಗೆ ಅಲ್ಲವೇ ಪರಮಾತ್ಮ? ಮೃಗೇಂದ್ರನೇ, ಸೈರಿಸು ಸೈರಿಸು. ನೀನು ಸೋತು ಕಾಲು ಹಿಡಿದರೂ ನಾನೇ ಗೆದ್ದೆ ಎಂದು ಬೀಗುತ್ತಿರುವೆ ಇಲ್ಲ, ಇದು ಸರಿಯೇ? ಪರಮಾತ್ಮ, ನೀನು ಪಾಂಡವರ ಪಕ್ಷಪಾತಿ. ನಾನು ಹೇಗೆ ಸೋದರಿವನು ಆ ವಿಚಾರವನ್ನು ತಿಳಿಸು. ಮನುಷ್ಯನಿಗೆ ಶಿರಸ್ಸೇ ಪ್ರಧಾನ. ದೇಹವೆಲ್ಲವೂ ಒಳಗೆ ಬಿದ್ದು ಕಾಲು ಹೊರಗೆ ಬಿದ್ದಿದೆ. ಸೋತು ಭೀಮನ ಕಾಲು ಹಿಡಿದ ಮೇಲೆ ನೀನು ಸೋತ ಹಾಗೆ ತಾನೇ? ಹೌದು ಮೃಗೇಂದ್ರನೇ, ಪರಮಾತ್ಮನು ಹೇಳಿದ ಹಾಗೆ ನೀನು ಸೋತಿರುವೆ. ಪರಮಾತ್ಮ, ನನ್ನ ಸೋಲನ್ನು ಒಪ್ಪಿಕೊಳ್ಳುವೆನು. ಮುಂದೇನಪ್ಪಣೆ ಪರಮಾತ್ಮ? ಸಂತೋಷದಿಂದ ಯಾಗಕ್ಕೆ ಇದ್ದು ಪೂಜಾ ಫಲವನ್ನು ಕೈಗೊಂಡು ಸಂತೋಷದಿಂದ ಹೋಗುವಂತವನಾಗು. ನಿನ್ನ ಅನುಗ್ರಹದಂತೆಯೇ ಆಗಲಿ. ಧರ್ಮನಂದನ ಪರಮಾತ್ಮ, ಭೀಮಾರ್ಜುನರೇ, ಬಂದಂತಹ ದೇಶಾಧಿಪತಿಗಳಿಗೆ ಸತ್ಕರಿಸಿ ಯಾಗದ ಫಲವನ್ನು ಪೂರ್ಣಗೊಳಿಸಿರಿ. ಯಾಗವು ಪೂರ್ಣವಾಗಲಿ. ದ್ರೌಪದ, ದುರ್ಯೋಧನನು ಇತ್ತ ಬರುವಂತೆ ಕಾಣುತ್ತದೆ. ಹೀಗೆ ಬಾ ದ್ರೌಪದ. ಪ್ರಭು, ದುರ್ಯೋಧನನು ಯಾಗ ಮಂಟಪವೆಂದು ತಿಳಿಯದೆ ಕೊಳವೆಂಬ ಹಂಬಲದಿಂದ ಬರುತ್ತಿರುವಂತೆ ಕಾಣುತ್ತಿದೆ. ಏನು ಈ ಭವನದ ವೈಭವ! ದೇವಲೋಕವೇ ಕೆಳಗೆ ಬಂದಂತೆ ಭಾಸವಾಗುತ್ತಿದೆ. ನವವಧುವಿನಂತೆ ಶೃಂಗಾರಗೊಂಡಿರುವ ಈ ಭವನವನ್ನು ನೋಡುವುದೇ ಒಂದು ಸುಂದರ. ಮುತ್ತು ರತ್ನ ಹವಳಗಳಿಂದ ಶೃಂಗಾರಗೊಂಡಿರುವ ಈ ಭವನವು ಎಷ್ಟೊಂದು ಅದ್ಭುತವಾಗಿದೆ ಮಾವ, ಎಷ್ಟೊಂದು ಅದ್ಭುತವಾಗಿದೆ. ದುರ್ಯೋಧನ, ಹೌದು, ಇದನ್ನು ನೋಡುತ್ತಿದ್ದರೆ ಆನಂದವೋ ಆನಂದ. ಮನಮೋಹಕವಾಗಿದೆ, ಮನಮೋಹಕವಾಗಿದೆ. ಮಾವ, ನಡೆ, ಯಜ್ಞ ಮಂಟಪದ ಕಡೆಗೆ ಹೋಗೋಣ. ಹೋಗೋಣ ಮಾವ. ಅಲ್ಲಿ ಕೊಳವು ಇರುವುದು ನೋಡಿಕೊಂಡು ಬಾ. ಅದು ಕೊಳವಲ್ಲವೋ ಕುರುಡನ ಮಗನೇ, ಅಮೃತ ಶಿಲೆಯಿಂದ ನಿರ್ಮಿಸಿರುವ ಕಟ್ಟಡವು. ಧೈರ್ಯವಾಗಿ ಮುಂದೆ ಹೆಜ್ಜೆಡು. ನನಗೆ ತಿಳಿದಿದೆ. ಬಾಯಿ ಮುಚ್ಚೋ ಬಂಡ ಭೀಮ. ಓ ಇವನಿಗೆ ಎಲ್ಲಾ ತಿಳಿದಿದೆಯೇ? ಭಾವ, ನೀವು ಹೇಗಾದರೂ ಕುರುಡನ ವಂಶೋಧರಲ್ಲವೇ? ಏಕೆ ಜಾರಿ ಬಿದ್ದೀರಿ ಭಾವ? ಪಾಂಚಾಲೆ, ನಗು ನಗು
ಈ ನಗುವಿಗೆ ನಾನು ಸೇಡಿ ತೀರಿಸಿಕೊಳ್ಳದಿದ್ದರೆ ಛಲದಂಕಮಲ್ಲ ಸುಯೋಧನನೇ ಅಲ್ಲ ನಾನು. ಮಾವ ನಡೆ, ಯಾಗ ಮಂಟಪದ ಕಡೆ ಹೋಗೋಣ. ಪರಮಾತ್ಮ, ಈ ಯಾಗವು ಸಂಪನ್ನ ಆಗೋ ನೀನೇ ಸಹಾಯ ಮಾಡಬೇಕು. ಅಗ್ರಪೂಜೆಗೆ ಸಿದ್ಧನಾಗು ಪರಮಾತ್ಮ. ಎಲ್ಲವೋ ಗೊಲ್ಲ, ಪಾಂಡವರ ಪಕ್ಷದಿಂದ ನಮ್ಮ ಕೈಗೆ ಸಿಕ್ಕದೆ ಇಲ್ಲಿ ಬಂದು ಅಗ್ರಪೂಜೆಯಲ್ಲಿ ಕುಳಿತಿರುವೆಯಾ? ನಿನಗೆ ಅಷ್ಟೊಂದು ಧೈರ್ಯವಿದ್ದರೆ ನನ್ನೊಡನೆ ಯುದ್ಧಕ್ಕೆ ಬಾರೋ. ಎಲ್ಲವೋ ಕೃಷ್ಣ, ನೀನು ಮಾಡಿದ ಮೋಸಗಳನ್ನು ನಾನು ಮರೆತಿಲ್ಲ. ಧೈರ್ಯವಿದ್ದರೆ ಅಗ್ರಪೂಜೆಯಿಂದ ಹೊರಗೆ ಬಾರೋ ಹೇಳಿ. ಎಲ್ಲವೋ ಶಿಶುಪಾಲ ದಂತವಕ್ರರೇ, ನಿಮಗೇಕೆ ಇಂತಹ ಕೇಡು ಸಂಭವಿಸಿತು? ನಿಮ್ಮ ತಾಯಿ ಶ್ರುತದೇವಿಗೆ ಒಂದು ಮಾತು ಕೊಟ್ಟಿರುವೆನು. ನಿಮ್ಮಿಂದ 101 ತಪ್ಪು ಕಾಣುವ ತನಕ ನಿಮ್ಮನ್ನು ವಧಿಸುವುದಿಲ್ಲವೆಂದು. ಸುಮ್ಮನೆ ಹೊರಟಬೇಡಿ, ಹೊರಟು ಹೋಗಿ ಇಲ್ಲಿಂದ. ಎಲ್ಲವೋ ಗೊಲ್ಲ, ನೀಚ, ಕಪಟಿ, ಮಾಯಾವಿ, ಪಾತೃದ್ರೋಹಿ, ಪರಪಕ್ಷಪಾತಿ, ನಿನ್ನಂತ ವಂಚಕನು ಈ ಧರೆಯಲ್ಲಿ ಇರಕೂಡದು. ಈಗಲೇ ಬಾರೋ ನನ್ನೊಡನೆ ಯುದ್ಧಕ್ಕೆ, ನಿನ್ನನ್ನು ಧ್ವಂಸ ಮಾಡಿ ಬಿಡುವೆನು. ಎಲ್ಲವೋ ಶಿಶುಪಾಲ, ನಿಮ್ಮ ತಾಯಿಗೆ ಕೊಟ್ಟ ಮಾತು ಮಿತಿ ಮೀರಿದೆ. ನನ್ನ ಚಕ್ರದ ರುಚಿಯನ್ನು ಸ್ವಲ್ಪ ನೋಡುವೆಯಂತೆ. ಬಾ ಮದಾಂಧ. ಎಲ್ಲವೋ ಕೃಷ್ಣ, ನನ್ನ ಅಣ್ಣನನ್ನು ಕೊಲ್ಲುವಷ್ಟು ಧೈರ್ಯ ಬಂದಿತ್ತೆ. ಧೈರ್ಯವಿದ್ರೆ ನನ್ನೊಡನೆ ಯುದ್ಧಕ್ಕೆ ಬಾರೋ ಹೇಳಿ. ಎಲ್ಲವೋ ದಂತವಕ್ರ, ನಿನ್ನಂತಹ ಶತಕೋಟಿ ದಾನವರು ನನ್ನ ಚಕ್ರಕ್ಕೆ ಆಹುತಿಯಾಗಿದ್ದಾರೆ. ನೀನೊಬ್ಬನು ನೀನು ನನ್ನ ಚಕ್ರದ ರುಚಿಯನ್ನು ನೋಡುವೆಯಂತೆ. ತೆಗೆದುಕೋ ಮದಾಂಧ. ಪರಮಾತ್ಮ ಕೆಟ್ಟೆ ಸತ್ತೆ. ಪರಮಾತ್ಮ, ದಯಿಂದ ಕೃತಾರ್ಥದೇವ ನಿಮಗೊಂದು ಜಯಮಂಗಳವನ್ನು ಬಾಮ ಬಾಮ. ದುಷ್ಟ ದಾನವರ ನಿಗ್ರಹವಾಗಿದೆ. ನಿಮ್ಮ ತಂದೆಯಾದ ಪಾಂಡುರಾಜನು ಇಂದ್ರ ಪದವಿಯನ್ನು ಸೇರಲು. ಎಲ್ಲರಿಗೂ ಶುಭವಾಗಲಿ. Check. ಯದುಕುಲ ನಂದಗೆ ಜಯ
ಪಾರ್ವತೀಪತಯೇ